ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮಕ್ಕಳ ಮನಸ್ಸನ್ನ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಒಂದ್ಸಲ ಪುಟ್ಟ ಮಕ್ಕಳು ಅವರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಅದು ಲೈಫ್ ಲಾಂಗ್ ಇರುತ್ತೆ. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸ್ಬಹುದು. ನಿಮ್ಗೆ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ ನಮ್ಮ ಮನೆಯ ಮಗ ಈತ ಗೆಲ್ಲಲೇಬೇಕು, ಗೆದ್ದು ಬೀಗಲೇಬೇಕು, ಬಡವರ ಮನೆ ಮಕ್ಕಳು ಬೆಳಿಬೇಕಯ್ಯ, ಹೀಗೆ ಹಲವಾರು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದಾದಂಥ ವಿಚಾರ, ಸದ್ದಾದಂಥ ವ್ಯಕ್ತಿಯ ಹೆಸರು ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವ್ರದ್ದು. ನಿಮ್ಗೆ ಗೊತ್ತೇ ಇದೆ, ಡೇ 1 ಇಂದ ಹಿಡಿದು ಕೊನೆಯವರೆಗೂ ಕೂಡ ಅದ್ಭುತವಾಗಿ ಆಟ ಆಡಿ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದು ಈಗ ಹೊರಗೆ ಬಂದಿದ್ದಾರೆ. ಕಂಪ್ಲೀಟ್ ಬ್ಯುಸಿ ಇದ್ದಾರೆ. ಅದರ ನಡುವೆಯೂ ಕೂಡ ನಮಗೆ ಸಿಕ್ಕಿದ್ದಾರೆ ಕಾರ್ತಿಕ್ ಅವರು. ಬಿಗ್ ಬಾಸ್ ಇಡೀ ಜರ್ನಿಯ ಬಗ್ಗೆ ಆ್ಯಂಡ್ ಮುಂದೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಹೀಗೆ ಹಲವಾರು ವಿಚಾರವನ್ನ ಅವರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ಕೋತೀನಿ. ಮೊದಲಿಗೆ ಕಾರ್ತಿಕ್ ಅವರನ್ನ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ನಾನು ಸಖತ್ತಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಒಂದು ಅದ್ಭುತವಾದ ಇಂಟ್ರೊಡಕ್ಷನ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಮಕ್ಕಳ ಮನಸ್ಸು ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಒಬ್ಬ ವ್ಯಕ್ತಿಯನ್ನ ಮಕ್ಕಳು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನ ದೇವರಂತಾನೆ ಆರಾಧಿಸ್ತಾರೆ. ಅವ್ರ ನಿಷ್ಕಲ್ಮಶ ಮನಸ್ಸು ಅಂದ್ರೆ ಮಕ್ಕಳದು ಮಾತ್ರ, ಅಲ್ಲಿ ಕಲ್ಮಶ ಇರಲ್ಲ. ನೀವು ಮಕ್ಕಳ ಮನಸ್ಸನ್ನ ಗೆದ್ದಿದ್ದೀರಾ. ಪ್ರತಿಯೊಂದು ಮಕ್ಕಳು ಕಾರ್ತಿಕ್ ಇಷ್ಟ ಅನ್ನೋ ಲೆವೆಲ್ಗೆ ನೀವು ಹೆಸರು ಮಾಡಿದ್ದೀರಾ. ಎಷ್ಟೋ ಹೆಣ್ಣು ಮಕ್ಕಳು, ಎಷ್ಟೋ ಮನೆಯ ತಾಯಂದಿರು ನಮ್ಮ ಮಗ ಇವ್ ಕಣ್ಣೀರ್ ಹಾಕಬಾರ್ದು, ಇವ್ ಗೆದ್ದು ಬರಬಾರ್ದು, ಹರಕೆಗಳನ್ನ ಕಟ್ಕೊಂಡಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ಸ್ತಿದೆ ಕಾರ್ತಿಕ್? ಸಖತ್ ಖುಷಿ ಆಗುತ್ತೆ. ಈಗ ನಾನು ಅವ್ರಿಗೆ ಅವ್ರಿಗೆ ಏನು ಮಾಡಿಲ್ಲ, ಬಟ್ ನನಗೋಸ್ಕರ ಅವರು ಹರಕೆ ಹೊತ್ತು ದೇವ್ರ ಹತ್ರ ಹರಕೆ ಹೊತ್ಕೋತಾರೆ ಅಂದ್ರೆ ದೊಡ್ಡ ವಿಷಯನೇ ಅದು. ನನಗೋಸ್ಕರ ಎಪಿಸೋಡ್ಸ್ಗಳು ನೋಡಿ ವೋಟ್ಸ್ ಎಲ್ಲ ಮಾಡಿ, ಬರೀ ಸಣ್ಣ ಮಟ್ಟಿಗಲ್ಲ, 3 ಕೋಟಿ ವೋಟ್ಸ್ ಅಂತಂದ್ರೆ ಅದೇನು ಸಣ್ಣ ವಿಷಯ ಅಲ್ಲ. ಸಣ್ಣ ಮಕ್ಕಳು ಅಷ್ಟೇ, ಮಕ್ಕಳು ಕೂತ್ಕೊಂಡು ವೋಟ್ ಮಾಡ್ತಿರೋ ಎಷ್ಟೋ ವಿಡಿಯೋಗಳನ್ನ ನಾನು ನೋಡಿದೆ. ನನಗೆ ಆ್ಯಕ್ಚುಲಿ ನೆನ್ನೆ ಫುಲ್ ಇಂಟರ್ವ್ಯೂಗಳಲ್ಲಿ ಬ್ಯುಸಿ ಆಗಿದ್ದೆ. ಇನ್ ಬಿಟ್ವೀನ್ ವೆನ್ ಐ ಗೆಟ್ ಟೈಮ್ ಐ ಯೂಸ್ ಟು ಸ್ನೀಕ್ ಇನ್ ಆ್ಯಂಡ್ ಐ ಯೂಸ್ ಟು ಸ್ಕ್ರೋಲ್. ಅವಾಗ ನೋಡ್ತಾ ಇದ್ದೆ ಮಕ್ಕಳು ಕೂತ್ಕೊಂಡು ವೋಟ್ ಮಾಡ್ತಿದ್ರು. ಮಧ್ಯದಲ್ಲಿ 3 ವೋಟ್ ಮಿಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅಳ್ತಾ ಕೂತಿದ್ದೆಲ್ಲ ನೋಡಿದೆ. ಕಾರ್ತಿಕ್ ವೋಟ್ ಮಿಸ್ ಆಗೋಯ್ತು 3 ಅಂತ. ದಟ್ಸ್ ರಿಯಲಿ ನೈಸ್ ಟು ಹ್ಯಾವ್ ಸಚ್ ಫ್ಯಾನ್ಸ್. ಮಕ್ಕಳು, ಚಿಕ್ಕ ಮಕ್ಕಳು ಇಷ್ಟಪಡ್ತಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಅವ್ರಿಗೆ ಏನಾದರೂ ಮಾಡಲೇಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು ಆ ಮಕ್ಕಳಿಗೆ. ಇವಾಗ ನಾನು ಏನಿದ್ದೀನಿ, ಒಂದಷ್ಟು ಮಾತುಗಳು ಏನು ಹೇಳ್ತೀನಿ ಅವ್ರಿಗೆ ಸ್ಫೂರ್ತಿ ಆಗೋ ರೀತಿ ಒಂದಷ್ಟು ಸಿನಿಮಾಗಳು ಮಾಡಬೇಕು. ಆ್ಯಂಡ್ ತಾಯಂದಿರು ಯಾರು ನನಗೋಸ್ಕರ ಹರಕೆ ಹೊತ್ಕೊಂಡಿದ್ದಾರೆ ಅವ್ರಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ನಾನು ಈಗಲೇ ನಿಮ್ಮ ತಾಯಿ ಜೊತೆನೇ ಮಾತಾಡಿದೆ ಆ್ಯಂಡ್ ನಾನು ಡೆಫಿನೆಟ್ಲಿ ಬರ್ತೀನಿ. ನಿಮ್ಮ ಊರಿಗೆ ಬಂದು ನಿಮ್ಮ ತಾಯಿ ಏನು ಹರಕೆ ಹೊತ್ಕೊಂಡಿದ್ದಾರೆ ಅದಕ್ಕೆ ನಾನು ಅದನ್ನು ತೀರಿಸ್ತೀನಿ ಅಂತಲೇ ಹೇಳ್ತೀನಿ. ಸೂಪರ್ ಸರ್. ನಾನು ಇದನ್ನ ಕ್ಯಾಮ್ರಾ ಮುಂದೆ ಹೇಳಬಾರ್ದು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ನೀವು ಥ್ಯಾಂಕ್ ಯು ಸೋ ಮಚ್ ಸರ್. ಏನಪ್ಪ ಅಂದರೆ, ಈಗ ನಾನು ಅಪ್ಪು ಸರ್ ಹೆಸರನ್ನು ತಗೊಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅಪ್ಪು ಸರನ್ನು ಈಗ ಹುಟ್ಟೋ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಅವರ ಹಾಡುಗಳನ್ನು ಪ್ರತಿನಿತ್ಯ ಕೇಳಬೇಕು ಅಂತ ಇಷ್ಟಪಡ್ತಾರೆ. ಅಪ್ಪು ಅಂತ ಹೇಳಿದ್ರೆ ಅದೇನೋ ಇಷ್ಟ ಮಕ್ಕಳಿಗೆ. ಈಗ ನಿಮಗೂ ಕೂಡ ಹಂಗೆ ಆಗಿರುವಂಥದ್ದು, ಸ್ವಲ್ಪ ಹೋಲಿಕೆ ಅಂತ ಅಪ್ಪು ಸರ್ಗೆ ಈ ಥರ ಮಕ್ಕಳು ಪ್ರೀತಿ ಹಂಗೆ ಅದೊಂದು ಇರುತ್ತಲ್ವಾ? ಏನ್ ಈ ಸಂದರ್ಭದಲ್ಲಿ ಅಪ್ಪು ಸರ್ ನೆನ್ಪು ಮಾಡ್ಕೊಳ್ಳೋದು ಹೋಲಿಕೆ ನನಗೆ ಅವ್ರ ಮಕ್ಕಳ ವಿಚಾರದಲ್ಲಿ. ನನಗೂ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದ. ನನ್ನ ತಂಗಿಗಂತೂ ಪಂಚಪ್ರಾಣ ಅಪ್ಪು ಸರ್ ಯಾವಾಗಲೂ ಅವ್ರ ಫೋಟೋಸ್ ಎಲ್ಲ ಕಟ್ ಮಾಡ್ಕೊಂಡು ಅವಳು ಜಾಸ್ತಿ ಆ್ಯಕ್ಚುಲಿ ಇಷ್ಟಪಡ್ತಾ ಇದ್ದಿದ್ದು. ಸೊ ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಹಿಸ್. ಈಸ್ ಅ ಗ್ರೇಟ್ ಪರ್ಸ್ನಾಲಿಟಿ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ಈ ವಾಸ್ ರಿಯಲಿ ಗ್ರೌಂಡೆಡ್. ಅದಕ್ಕೆ ಮಕ್ಕಳಿಗೆ ಇಷ್ಟ ಆಗಿದ್ದು. ಆ್ಯಂಡ್ ಅವ್ರ ಮುಗ್ಧತೆ ಏನಿತ್ತು, ಆ್ಯಂಡ್ ಅವ್ರ ಸಿನಿಮಾಗಳ ಮೂಲಕ ಅವ್ರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು, ಅವ್ರ ಡ್ಯಾನ್ಸು, ಎವ್ರಿಥಿಂಗ್, ಅವ್ರ ಫೈಟು, ಮಕ್ಕಳಿಗೆ ಅದೇ ತಾನೇ ಇಷ್ಟ ಆಗೋದು. ಸೊ ಅಪ್ಪುನ ಹೆಸರಲ್ಲೇ ಪ್ರೀತಿ ಇದೆ. ಆಮೇಲೆ ಅವ್ರು ಕೊಡ್ತಾ ಇದ್ದಂಥ ಅಪ್ಪುಗೆ ಯಾರಿಗೆ ಇಷ್ಟ ಆಗಲ್ಲ. ಸೊ ಮಕ್ಳಿಗೆ ಅಷ್ಟು ಅದು ಕಾಣಿಸಿದೆ, ಅವ್ರ ಜೆನ್ಯೂನಿಟಿ. ಅವರ ಅಪ್ಪು ಸರ್ ಏನಿದ್ರು ಅದಕ್ಕೆ ಮಕ್ಳಿಗೆ ಅಷ್ಟು ಇಷ್ಟ ಆಗಿರೋದು. ಮಕ್ಳಿಗೆ ಮಾತ್ರ ಅಲ್ಲ, 2-3 ವರ್ಷದ ಮಗುವಿಂದ 60, 70, 80 ವರ್ಷದವರೆಗೂ ಅಪ್ಪು ಸರ್ನ ಇಷ್ಟಪಡ್ತಾರೆ, ಈಗಲೂ ಇಷ್ಟಪಡ್ತಾರೆ. ಸೊ ಅಪ್ಪು ಸರ್ ಇಸ್ ಗ್ರೇಟ್. ಅವ್ರ ಬಗ್ಗೆ ಹೇಳೋದಕ್ಕೆ 2 ಮಾತುಗಳಲ್ಲಿ ಮುಗಿಸು ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್
ನೀವು ದಯವಿಟ್ಟು ಅಪ್ಪು ಸರ್ ಜೊತೆ ಹೋಲಿಸ್ಬೇಡಿ. ಹೋಲ್ಗೆ ಮಕ್ಕಳು ಇಷ್ಟಪಡೋದು ರೇರು ಆ ಥರ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅಂತ ಒಂದು ಅರ್ಥದಲ್ಲಿ. ಎಸ್, ಡೈರೆಕ್ಟಾಗಿ ಹೇಳೋದಾದ್ರೆ ಈಗ ನಾವು ಒಬ್ಬರ ಹತ್ರ ಫ್ರೆಂಡ್ಶಿಪ್ ಇದೆ ಅಂತ ಹೇಳಿದಾಗ ಅವರ ಟಚ್ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳಿ. ಸೊ ನಿಮ್ಮ ವಿಚಾರದಲ್ಲಿ ಒಂದಷ್ಟು ಟ್ರೋಲ್ ಪೇಜ್ಗಳು ಏನೋ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ಬಟ್ ಅಲ್ಲಿಂದ ಹೊರಗೆ ಬಂದ ನಮ್ರತ ಅವರು ನೆವರ್, ಕಾರ್ತಿಕ್ ಅಂದರೆ ಜೆನ್ಯೂನ್, ಅವರಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ, ನಮ್ದು ಇಬ್ಬರದು ಒಳ್ಳೆ ಫ್ರೆಂಡ್ಶಿಪ್ ಅಂತ ಹೇಳಿ. ಆ ಟೈಮಲ್ಲೇ ನಿಮ್ ಸ್ವಲ್ಪ ಲೋ ಕಂಡಿದ್ದು ನಮ್ಗೆ. ಈಗ ಅದನ್ನ ಅಂದ್ರೆ ನಿಮ್ ಬಗ್ಗೆ ಟ್ರೋಲ್ ಮಾಡಿದವ್ರಿಗೆ, ನಿಮ್ಗೆ ನೆಗೆಟಿವ್ ಆಗಿ ಮಾತಾಡಿದವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಯಾರು ಫಸ್ಟ್ ಕಾರ್ತಿಕ್ ಸಂಗೀತ ಜೊತೆ ಆಟ ಆಡ್ದ, ಇವಾಗ ನಮ್ರತ ಜೊತೆ ಆಟ ಆಡ್ತಿದ್ದಾರೆ, ಈ ತರ ಮಾತುಗಳು ಅಂತವ್ರಿಗೆ ಅಂದ್ರೆ ಕೆಲವರು ಅದಕ್ಕೆ ಅಂತಾನೆ ಸೀಮಿತವಾಗಿದ್ರು ನೆಗೆಟಿವ್ ಮಾಡೋದಕ್ಕೆ ಅಂತಾನೆ. ಅವರೆಲ್ಲ ಯಾಕೆ ಮಾಡ್ತಾ ಇದ್ರು ನೆಗೆಟಿವ್? ಏನಕ್ಕೆ ಮಾಡ್ತಾ ಇದ್ರು? ಏನೋ ಒಂದು ವಿಷಯ ಬೇಕಲ್ವಾ, ಮಾಡ್ಕೊಳ್ಳಿ ಬಿಡಿ. ನನ್ನಿಂದ ಯಾರೋ ಮಾತಾಡ್ತಾ ಇದಾರೆ, ಅವ್ರು ಏನೋ ಒಂಚೂರು ಆಗ್ತಾ ಇದೆ ಅಂತಂದ್ರೆ ಮಾಡ್ಕೊಳ್ಳಿ ಬಿಡಿ. ನಾನು ಉತ್ತರ ನಾನು ಕೊಟ್ಟಾಗಿದೆ, ನನ್ನ ಕೆಲಸ ನಾನು ಮಾಡ್ಬೇಕು, ಏನು ಕೆಲಸ ಮಾಡ್ಬೇಕಂತ ಮಾಡಾಗಿದೆ. ಇನ್ನು ಮುಂದೆ ನನ್ನ ಕೆಲಸದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಮಾತಾಡೋರು ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಅಸಮರ್ಥ ಅಂತ ಹೇಳಿ ಒಳಗೆ ಹೋದ್ರಿ, ಸಮರ್ಥನಾಗಿ ಈಗ ವಿನ್ನಾಗಿ ಹೊರಗೆ ಬಂದಿದ್ದೀರಾ. ಎಲ್ಲೂ ಹೇಳಿದಂತಹ ವಿಚಾರಗಳನ್ನ ಒಂದ್ಸತ ಕಣ್ಮುಚ್ಚಿ ಕಂಡುಬಿಟ್ಟು ಏನೇನು ನೆನಪಾಗುತ್ತೆ ಬಿಗ್ ಬಾಸ್ ಈ ಜರ್ನಿಯ ಬಗ್ಗೆ, ಎಲ್ಲೂ ಯಾವ ಇಂಟರ್ವ್ಯೂಗಳಲ್ಲೂ ಹೇಳದಂತ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಹೀಗೆ. ನನಗೆ ಅಸಮರ್ಥ ಅಂತ ನನಗೆ ವೋಟಿಂಗ್ ಮೂಲಕ ಒಳಗಡೆ ಕಳಿಸಿದಾಗ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಏನಪ್ಪ ಹಿಂಗೆ ಅಸಮರ್ಥ ಅಂತ ಕಳಿಸ್ಬಿಟ್ರಲ್ಲ ಅಂತಂದ. ನಾನು ಒಪ್ಪಿಗೆ ಕೊಟ್ಟಿದ್ದು ಲಾಸ್ಟ್ ಮಿನಿಟಲ್ಲೇ, ನನ್ನನ್ನು ಕರೆದಿದ್ದು ಅವ್ರು ಲಾಸ್ಟ್ ಮಿನಿಟಲ್ಲೇ. ರಾತ್ರಿ ಕೇಳಿದ್ರು, ಬೆಳಗ್ಗೆವರೆಗೂ ಯೋಚನೆ ಮಾಡಿ, ಐ ಡಿಂಟ್ ಸ್ಲೀಪ್ ಅಟ್ ಆಲ್. ಬೆಳಗ್ಗೆವರೆಗೂ ಯೋಚನೆ ಮಾಡಿ ಐ ಸೆಡ್ ಎಸ್. ಈವನ್ ದೋ ನನ್ನ ತಂಗಿ ವಾಸ್ ಕ್ಯಾರಿಯಿಂಗ್, ಮನೇಲಿ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ಐ ಫೆಲ್ಟ್ ಇಟ್ ವಾಸ್ ಅ ವೆರಿ ಬಿಗ್ ಸ್ಟೇಜ್ ಫಾರ್ ಮೀ. ಅದರ ತಕ್ಕಂತೆ ಇವತ್ತಿಗೆ ಆ ಒಂದು ಬಿಗ್ ಸ್ಟೇಜ್ ಏನಿದೆ ನನಗೊಂದು ಒಳ್ಳೆ ಹೆಸರು ಕೊಟ್ಟಿದೆ. ಪ್ರತಿ ಒಂದು ವಾರ ನಾನು ಒಳಗಡೆ ಹೋದ್ಮೇಲೆ ನಾನು ಅನ್ಕೊಂಡಿದ್ದು ಇಷ್ಟೇ, ಐ ಶುಡ್ ಬಿ ವೆರಿ ಕಾನ್ಫಿಡೆಂಟ್, ಐ ಶುಡ್ ನಾಟ್ ಗಿವ್ ಅಪ್ ಯಾವುದೇ ವಿಷಯ ಬಂದರು ಅಂತಾನೆ. ಸೊ ಹೋದೆ, ಅದ್ರ ತಕ್ಕಂಗೆ ಟಾಸ್ಕ್, ಪ್ರತಿ ವಾರ ಟಾಸ್ಕ್ ಅಂತ ಬರೋದು. ಟಾಸ್ಕ್ ಅಂತ ಬಂದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಟಾಸ್ಕ್ಗೆ ನಾವು ಗೆದ್ದಾಗ ಇಟ್ ವಿಲ್ ಗಿವ್ ಅ ಕಾನ್ಫಿಡೆನ್ಸ್, ನಮಗೆ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಕೊಡುತ್ತೆ ಮಾತಾಡೋದಕ್ಕೋಸ್ಕರ. ನಾನು ಹೋಗಿದ್ದು ಫಸ್ಟ್ ಟಾಸ್ಕೇನೆ ನನಗೆ ಎಲ್ಲರೂ 1 minute ಆ ರೀತಿ, 2 minutes ಆ ರೀತಿ ಮಾಡಿದ್ರು ಮುಗಿಸೋದಕ್ಕೆ. ಐ ಫಿನಿಶ್ಡ್ ಇಟ್ ವಿತಿನ್ 11 seconds. ಅವ್ರು ಪ್ರಥಮ್ ಅವ್ರು ಬಂದಿದ್ರು ಆ ವಾರ, ಅದೊಂದು ಕೇಜ್ ತಿರುಗಿಸೋದಿತ್ತು, 11 seconds ಮುಗಿಸಿದ್ದೆ. ನಾನು ಲಾಸ್ಟ್ ಟಾಸ್ಕ್ನೂ ಅಷ್ಟೇ 10 minutes ಒಳಗೆ ಮುಗಿಸ್ಬೇಕು ಅಂತ ಕೊಟ್ಟಿದ್ರು. ಅದೊಂದು ರೆಕಾರ್ಡ್ ಮಾಡಿದ್ದಾರೆ ಅವ್ರು ಯಾರೋ ಇನ್ನೊಬ್ರು ಕ್ಯಾಪ್ಟನ್ ಆಗುವಾಗ ಅಂತ ಹೇಳ್ಬಿಟ್ಟು. ಐ ಫಿನಿಶ್ ಇಟ್ ವಿತ್ 7 minutes, ವಿತಿನ್ 7 minutes. ಸೊ ಫಸ್ಟ್ ಟಾಸ್ಕ್, ಕೊನೆ ಟಾಸ್ಕ್. ಸೊ ಐ ಆಲ್ವೇಸ್ ಬಿಲೀವ್ ದಟ್ ಟಾಸ್ಕ್ ನಾನು ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಂಗೆ ಮಾತಾಡೋ ಕಾನ್ಫಿಡೆನ್ಸ್. ಈಗ ನಾನು ಇಲ್ಲ ಸೋತಿದ್ದಿದ್ರೆ ಏನಂತ ಮಾತಾಡಲಿ ನಾನು. ಬಟ್ ಎನಿಹೋ ನನ್ನ ಸ್ಟ್ಯಾಂಡ್ ನಾನು ತಗೋತೀನಿ ಯಾವುದೇ ವಿಚಾರ ಅಂತ ಬಂದಾಗ. ಬಟ್ ಕೆಲವೊಂದು ವಿಚಾರಗಳಲ್ಲಿ ನನಗೆ ಕಾನ್ಫಿಡೆನ್ಸ್ ಬೇಕು ಅಂತಂದರೆ ಅಲ್ಲಿ ಹೊಡಿಬೇಕು. ಸೊ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ದೇರ್. ಆ್ಯಂಡ್ ಯಾವುದೇ ಒಂದು ವಿಚಾರ ಅಂತ ಬಂದಾಗ ಐ ವಾಸ್ ನಾಟ್ ವೇಟಿಂಗ್ ಫಾರ್ ಎನಿಬಡಿ. ಕೆಲವೊಬ್ರು ಏನು ಮಾಡ್ತಿದ್ರು, ಎಲ್ಲರದು ಆಗೋ ತನಕ ವೆಯ್ಟ್ ಮಾಡಿ ದೇ ಯೂಸ್ ಟು ಕಮ್ ಇನ್ ದ ಲಾಸ್ಟ್. ಆ್ಯಂಡ್ ಅದಾದ್ಮೇಲೆ ಕೌಂಟ್ರ್ಗಳು ಕೊಡ್ತಾ ಇದ್ರು. ಅದಾದ್ಮೇಲೆ ಇವ್ರಿಗೆ ಈಕ್ವಲ್ ಆಗಿ ವೋಟ್ಸ್ ಬಂದಿದೆ ಅಂತಂದ್ರೆ ಇವ್ರು ಇಷ್ಟ ಇಲ್ಲ ಅಂದಾಗ ಇವ್ರಿಗೆ ವೋಟ್ ಮಾಡೋರು, ಇವ್ರು ಇಷ್ಟ ಇಲ್ಲ ಅಂದ್ರೆ ಇವ್ರಿಗೆ ವೋಟ್ ಮಾಡೋರು. ಐ ನೆವರ್ ಯೂಸ್ ಟು ಡೂ ದಟ್. ನಾನು ಫಸ್ಟೇ ಹೋಗ್ತಿದ್ದೆ, ನನಗೆ ಅನ್ಸಿದ್ದನ್ನ ನಾನು ಜೆನ್ಯೂನ್ ಆಗಿ ಹೇಳ್ತಿದ್ದೆ. ಏನಾದರೂ ಅನ್ಕೊಳ್ಳಿ, ಅವ್ರಿಗೆ ವೋಟೇ ಬಂದಿಲ್ಲ ಅಂತಂದ್ರು ನನ್ನ ಮನ್ಸಿಗೆ ಅವ್ರು ಉತ್ತಮ ಅನ್ಸಿದ್ರೆ ನಾನು ಉತ್ತಮ ಮಾಡ್ತಿದ್ದೆ, ನನ್ನ ಮನ್ಸಿಗೆ ಅವ್ರು ಕಳಪೆ ಅಂತಿದ್ರೆ ಕಳಪೆ ಅಂತ ಮಾಡ್ತಿದ್ದೆ. ಆ ರೀತಿ ದಟ್ ಇಸ್ ಹೌ ಐ ಯೂಸ್ ಟು ಡೂ. ಸೊ ಸಮ್ವೇರ್ ಇಟ್ ಹೆಲ್ಪ್ ಮೀ ಅ ಲಾಟ್. ಕೊನೆವರೆಗೂ ನಾನು ಹೇಗೆ ಮಾಡಿದ್ನೋ ಅದನ್ನೇ ಮಾಡಿದೆ. ಆ್ಯಂಡ್ ನನ್ನ ಬಿಗ್ ಬಾಸ್ ಜರ್ನಿಯಲ್ಲಿ ನನಗೆ 17 ಕಂಟೆಸ್ಟೆಂಟ್ಸ್ ಏನಿದ್ರು, ಅದಾದ್ಮೇಲೆ ಇಬ್ಬರು ಏನು ಬಂದರು. ಎವ್ರಿಬಡೀಸ್ ಕಾಂಟ್ರಿಬ್ಯೂಷನ್ ಇಸ್ ದೇರ್. ಫಸ್ಟ್ ವೀಕೆ ಹೋದಂಥ ಸ್ನೇಕ್ ಶಾಮ್ ಅವ್ರದ್ದು ಆಗಿರ್ಬೋದು, ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಒಂದು ಬಿಗ್ ಬಾಸ್ ಸೀಸನ್ 10 ಸಕ್ಸಸ್ ಆಗೋದಕ್ಕೆ. ಸೊ ನಾನು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತ ಯಾರು ಸೋತ್ ಹೋಗಿಲ್ಲ, ಎಲ್ಲರೂ ಗೆದ್ಬಿಟ್ಟೇ ಹೋಗಿದ್ದಾರೆ. ಅವ್ರು ಗೆದ್ಬಿಟ್ಟು ಹೋಗಿದ್ದಾರೆ, ಸೀಸನ್ನ ಗೆಲ್ಸಿದ್ದಾರೆ. ಸೂಪರ್. ನನಗೆ ಅನ್ಸುತ್ತೆ ಒಂದು 10-15 kg ಸಣ್ಣ ಆಗಿದ್ದೀರಾ ನೀವು ಅಂತ ಹೇಳಿ. ನಾನು ವೇಟ್ ಆಕ್ಚುಲಿ ಚೆಕ್ ಮಾಡಕ್ ಹೋಗಿಲ್ಲ, ಸಣ್ಣ ಆಗಿದ್ದಾರೆ ಅಂತ ಎಲ್ಲ ಅಮ್ಮ ಎಲ್ಲ ಹೇಳ್ತಾ ಇದ್ದಾರೆ, ನೀವು ಹೇಳ್ತಿದ್ದೀರಾ, ನನಗೂ ಅನ್ನಿಸ್ತಾ ಇದೆ. ಬಟ್ ಸಣ್ಣ ಆಗಿರೋದು ಒಳ್ಳೇದೇ ಅಲ್ವಾ? ಎಷ್ಟೊಂದು ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ ವರ್ಕೌಟ್ ಮಾಡೋದಕ್ಕೆ. ಒಂದು ಸ್ವಲ್ಪ ಗುಂಡ್ಗುಂಡಕ್ಕಿದ್ದೆ, ಅಲ್ಲಿ ಒಂದು ಕೆಲವೊಂದು ಅಷ್ಟು ಮಾತುಗಳು, ಸ್ಟ್ರೆಸ್ಗಳು ಒಂದು ಹಂತದವರೆಗೂ ಸಖತ್ತಾಗಿತ್ತು. ಅದಾದ್ಮೇಲೆ ಒಂದಷ್ಟು ಟೀಕೆಗಳು ಬರುತ್ತೆ ನಮ್ಮ ವಿರುದ್ಧ ಬಂದಾಗ ಒಂದು ಸ್ವಲ್ಪ ಡೌನ್ ಆಗಿದ್ದಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿದ್ದಿದೆ.
ಫುಡ್ ಮೇನ್. ನಾವು ಗ್ರಾಸರೀಸ್ ಗೋಸ್ಕರ ಟಾಸ್ಕ್ ಆಡ್ತಿದ್ವಿ, ಅದ್ಭುತವಾಗಿ ಲಕ್ಸುರಿ ಅದ್ಭುತವಾಗಿ ಆಡ್ತಾ ಇದ್ವಿ. ಲೆಕ್ಕ ಬರಲ್ವಾ ನಿಮ್ಗೆ? ಅಲ್ಲೋ ನಿಮ್ದೇ ಜಾಸ್ತಿ ಸಮಸ್ಯೆ ಇದೆ. ಮಿಸ್ಟೇಕ್ ಒಂದೇ ಕಡೆ ಆಗಿದ್ದು. ಅದೇ ನಾನು ಹೇಳ್ದಲ್ಲ ಸ್ವಲ್ಪ ಲೋ ಆಗಿತ್ತು ಅಂತ, ಆ ವಾರದಲ್ಲಿ ಆಗಿದ್ದೆ ಅಷ್ಟೇ. ಅದಕ್ಕೂ ಮುಂಚೆ ನೋಡಿ ಎಲ್ಲ ಚೆನ್ನಾಗಿ ಲೆಕ್ಕ ಮಾಡ್ತಿದ್ದೆ, ಇವರೆಲ್ಲ ಟ್ಯಾಲಿ ಮಾಡುವಾಗ ಅಲ್ಲಿ ಮಿಸ್ಟೇಕ್ ಆಗ್ತಿತ್ತು ಅಷ್ಟೇ. ನಾನು ಬರೆಯುವಾಗ ಫುಲ್ ಲೆಕ್ಕ ಮಾಡುವಾಗ ಎಲ್ಲ ಪರ್ಫೆಕ್ಟ್ ಆಗಿ ಇರ್ತಿತ್ತು. ಕೊನೆಯಲ್ಲಿ ಬರೆಯುವಾಗ ಇವ್ರೇನ್ ಮಾಡ್ಬಿಡೋರು, ಒಂದ್ ನಂಬರ್ ಚೇಂಜ್ ಆಗ್ಬಿಡೋದು. ಮೈಕಲ್ ಆ ರೀತಿ ಒಂದ್ಸಲಿ ಮಾಡಿದಾನೆ, ತನಿಷ್ ಆ ರೀತಿ ಒಂದ್ಸರಿ ಆಗಿದೆ. ಸುಮಾರು ಮಿಸ್ಟೇಕ್ಸ್ ಆಗಿದೆ. ಒಂದ್ 10 ಸಲಿ ಬರ್ದಿದ್ರೆ ಒಂದ್ 3 ಸಲಿ ಸಿಕ್ಕಿರ್ಬೋದು, 4 ಸಲಿ ಸಿಕ್ಕಿರ್ಬೋದು ಅಷ್ಟೇ. ಸೊ ಅದೇ ಆ ರೀತಿ ಲಕ್ಸುರಿ ಸಿಕ್ಕಿಲ್ಲ, ಲಕ್ಸುರಿ ಬೇಕಾಗಿತ್ತು, ಲಕ್ಸುರಿ ಸಿಕ್ಕಿಲ್ಲ. ಗ್ರಾಸರಿಲಿ ಬರೀ ಅರ್ಧಂಬರ್ಧ ಸಿಗ್ತಾ ಇತ್ತು. ದಿನಕ್ಕೆ 2 ಚಪಾತಿ, ರಾತ್ರಿ 2 ಚಪಾತಿ, ಬೆಳಿಗ್ಗೆ 2 ಚಪಾತಿ, ಜೊತೆಗೆ ಮಧ್ಯಾಹ್ನದ ಹೊತ್ತು ಇಷ್ಟಿಷ್ಟು ರೈಸು. ಅಯ್ಯೋ, ನಾನು ಅಡ್ಗೆ ಮಾಡುವಾಗ್ಲೂ ಅಷ್ಟೇ ಮ್ಯಾನೇಜ್ ಮಾಡ್ಬೇಕಾಗಿತ್ತು. ನಾನು ಹೆಂಗ್ ಮಾಡಿದೀನಿ. ವಿನಯ್ ಒಂದ್ ಮಾತು ಹೇಳ್ತಾರೆ, ನಾವೆಲ್ಲ ಸಣ್ಣ ಆಗಿದೀವಿ, ಇವ್ನು ಅಡಿಗೆ ಮನೇಲಿ ಇದ್ದು ಚೆನ್ನಾಗಿ ತಿಂದ್ರು 1 kg ನೋಡಿ. ನಾನು ಇವಾಗ ಇದ್ರಲ್ಲಿ ನಿಮ್ಗೆ ಗೊತ್ತಿತ್ತ ಮ್ಯಾಟ್ರ್? ನನ್ ಮುಂದೆನೆ ಹೇಳಿದಾನೆ. ಹೊರಗಡೆನೂ ಒಂದ್ಸತಿ ಕುತ್ಕೊಂಡು ಮಾತಾಡ್ತಾ ಹೇಳಿದ್ರು 1 kg ಸಣ್ಣ ಆಗಿಲ್ಲ ಅಂತ ಹೇಳಿ. ನೀವ್ ಏನ್ ಹೇಳ್ತೀರಿ? ಇವಾಗ ನೋಡಕ್ ಆಗ್ತಿಲ್ಲ ನಿಮ್ನ. ಎಸ್, ಚಾಮರಾಜನಗರ ಟು ಮೈಸೂರು ಟು ಬೆಂಗಳೂರು ಟು ಸಿನಿಮಾ ರಂಗ ಟು ಬಿಗ್ ಬಾಸ್, ಇಷ್ಟು ಜರ್ನಿ. ನಿಮ್ಮ ಜರ್ನಿಯಲ್ಲಿ ಬಡವ್ರ ಮಕ್ಕಳು ಬೆಳಿಬೇಕಯ್ಯ. ಅದರಲ್ಲೂ ನೀವು ಯಾವಾಗ ನಿಮ್ಮ ತಂಗಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿದ್ರು, ಅದು ಅಂತೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಜನ ಇನ್ನೂ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಆಯಿತು. ಬಡವ್ರ ಮನೆ ಹುಡುಗ ಗೆಲ್ಲಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದಾಯಿತು, ಫೋಟೋಗಳು ವೈರಲ್ ಆಯಿತು. ಎಲ್ಲರ ಸ್ಟೇಟಸ್ಗಳಲ್ಲೂ ಕೂಡ ನಿಮ್ಮ ತಂಗಿಯ ಫೋಟೋ, ನಿಮ್ಮ ಫೋಟೋ ಕೂಡ ಕಾಣಿಸ್ತು. ಅಲ್ಲೂ ಕೂಡ ನೀವು ಗೆದ್ರಿ. ಸೊ ಆ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ. ತುಂಬ ಕಷ್ಟಪಟ್ಟಿದ್ದಿದೆ 9 ವರ್ಷ ಜರ್ನಿ. ಒಂದು ಸ್ಥಾನ ಗಳಿಸೋದಕ್ಕೋಸ್ಕರ ಈ ಒಂದು ಜಾಗ ಏನಿದೆ ನಾನು ಗಳಿಸಿದ್ದೀನಿ ಜನರ ಮನಸ್ಸಲ್ಲಿ. ಇಟ್ ಹ್ಯಾಸ್ ಟೇಕನ್ ಅ ಲಾಟ್ ಆಫ್ ಸ್ಟ್ರಗಲ್. ಈ ಮೊನ್ನೆನೋ ಏನೋ ಯಾವುದೋ ಒಂದು ವಿಷಯ ತುಂಬ ಟ್ರಾಲ್ ಮಾಡ್ತಿದ್ರಂತೆ, ದಟ್ ಮನೆ ತುಂಬ ಚೆನ್ನಾಗಿದೆ ಏನೋ, ಅವ್ರು ಸುಮ್ಮನೆ ಯಾರ್ಯಾರಿಗೋ ವೋಟ್ ಮಾಡ್ಬಿಡ್ತಿದ್ದೆ ಅಂತೇನೋ ಹೇಳಿದ್ರಂತೆ. ನಾನು ಆ ರೀತಿ ಮಾತಾಡೋರ್ಗೆ ಹೇಳೋದು ಇಷ್ಟೇ, ದಟ್ ಈಸ್ ಆಲ್ಸೋ ಮೈ ಹೌಸ್ ಓನ್ಲಿ. ನಮ್ಮ ಮಾಮವ್ರ ಮನೆ, ಅದು ಊರಲ್ಲಿರೋ ಮನೆ. ಇದು ನಾನು ಬಾಡಿಗೆ ಮನೆ, ನನ್ನ ಸ್ವಂತ ಮನೆ ಏನಲ್ಲ. 3 ತಿಂಗಳು ನಾನು ಏನು ಬಿಗ್ ಬಾಸ್ ಮನೇಲಿದ್ದೆ, ಇದ್ರ ಬಾಡಿಗೆನೂ ಕೊಟ್ಟಿಲ್ಲ. ಓನರ್ಸ್ ಪಾಪ ತಡ್ಕೊಂಡಿದ್ದಾರೆ. ಇದೊಂದು ಸಣ್ಣ ಕ್ಲಾರಿಟಿ ಅಷ್ಟೇ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಸುಮಾರು ಸ್ಟ್ರಗ್ಲಿಂಗ್ ಇದೆ ನನ್ನ ಜರ್ನಿಯಲ್ಲಿ. ಬಡವ್ರ ಮಕ್ಕಳು ಗೆಲ್ಲಬೇಕು, ಬಡವ್ರ ಮಕ್ಕಳು ಯಾವತ್ತೂ ಗೆಲ್ಲಬೇಕು, ಎದ್ದು ನಿಂತ್ಕೋಬೇಕು. ಒಂದು ಲೈಫಲ್ಲಿ ಯಾವತ್ತು ಡೋಂಟ್ ಗಿವ್ ಅಪ್ ಅನ್ನೋ ಒಂದು ಆಟಿಟ್ಯೂಡ್ ಇಟ್ಕೋಬೇಕು. ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಏಲೇ ಇದ್ರು ನಿಂತ್ಕೊಂಡು ಹೊಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದು ಹಾಗೆ ಆಗುತ್ತೆ, ಅದೇನಾದ್ರೂ ಸರಿ. ಸೂಪರ್. 9 ವರ್ಷಗಳ ಜರ್ನಿಯಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ತಾರೆ. ಅಪ್ಪ ಹೋದ್ಮೇಲಂತೂ ತುಂಬಾನೇ ಕಷ್ಟಪಟ್ಟಿದ್ದೀರಾ. ಸೊ ಅಮ್ಮ ಕೂಡ ಅದನ್ನೇ ನೆನ್ನೆ ಹೇಳ್ತಾ ಇದ್ರು. ಅಪ್ಪನ ಬಗ್ಗೆ ಮಾತಾಡುವಾಗ ಅಮ್ಮ ಕೂಡ ಭಾವುಕರಾಗ್ತಾರೆ. ಆ 9 ವರ್ಷಗಳ ಜರ್ನಿ ನಿಜಕ್ಕೂ ನಿಮ್ಗೆ ಹೇಗಿತ್ತು? ಅಂಥದ್ದೇ ನೀವು ಬರೀ ಹೇಳ್ತಾ ಇದ್ರಿ, ನಾನು ಕಷ್ಟಪಟ್ಟಿದ್ದೀನಿ, ಜೋಬಲ್ಲಿ ದುಡ್ಡು ಇರ್ತಿರ್ಲಿಲ್ಲ, ಈ ತರದ್ದು ಗೊತ್ತಿತ್ತು. ಬಟ್ ಏನ್ ಅಂತ ಕಷ್ಟ ಅವಮಾನಗಳು ಏನ್ ಅನುಭವಿಸಿದರೆ ಕಾರ್ತಿಕ್? ಕಷ್ಟ ಅಂದ್ರೆ ತುಂಬಾ ಕಷ್ಟ ಅಂತ ಏನಲ್ಲ. ಅಪ್ಪ ಹೋದ್ಮೇಲೆ ನಾನು ಕಷ್ಟ ಅಂತ ನೋಡಿದ್ದು. ಅದಕ್ಕೂ ಮುಂಚೆ ಮಾಡ್ತಾ ಇದ್ದೆ, ಸೀರಿಯಲ್ ನಾರ್ಮಲ್ ಆಗಿ ಮಾಡ್ತಾ ಇದ್ದೆ. ಡೀಸೆಂಟ್ ಅರ್ನಿಂಗ್ ಇತ್ತು. ಸ್ಟಾರ್ಟಿಂಗ್ ಬಂದಾಗ ತುಂಬ ಕಮ್ಮಿ ಪೇಮೆಂಟ್ ಮಾಡ್ತಾ ಇದ್ದು. ಫಸ್ಟ್ ಸೀರಿಯಲ್ಲು, ಸೆಕೆಂಡ್ ಸೀರಿಯಲ್ ಓಕೆ ಪೇಮೆಂಟ್. ಸೊ ಸೀರಿಯಲ್ ಮಾಡ್ತಾ ಬಂದೆ. ನನಗೆ ಅನಿಸಿದ್ದು ಸ್ಟ್ರಗಲ್ ಯಾಕೆ ಅಂತಂದರೆ, ನನಗೆ ಬೇಕಾಗಿದ್ದ ಅಚೀವ್ಮೆಂಟ್ ನಾನು ಅಚೀವ್ ಮಾಡೋಕ್ಕಾಗಿರಲಿಲ್ಲ. ನಾನು ಅಂದ್ಕೊಂಡಿದ್ದು ನನಗೆ ಸಿಗ್ತಾ ಇರಲಿಲ್ಲ. ದುಡ್ಡಿಗೋಸ್ಕರ ಎಷ್ಟೋ ಪಾತ್ರಗಳನ್ನ ಮಾಡಬೇಕಾದ್ ಬಂತು. ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಬದುಕಬೇಕು ಅಂತಂದರೆ, ಇಲ್ಲಿ ಜೀವನ ಮಾಡಬೇಕು ಅಂತಂದರೆ ಒಂದು ದುಡ್ಡು ಅವಶ್ಯಕತೆ ತುಂಬ ಇದೆ. ಸೊ ನನಗೆ ಅಲ್ಟಿಮೇಟ್ಲಿ ಏನಿದ್ದು ಒಳ್ಳೆ ಸಿನಿಮಾಗಳು ಮಾಡಬೇಕು, ಬೆಳ್ಳಿ ತೆರೆಯಲ್ಲಿ ನಾನು ಕಾಣಿಸ್ಕೋಬೇಕು. ನನಗೆ ಯಾವಾಗಲೂ ನನ್ನ ಫ್ಯಾನ್ಸ್ ಅಂತ ಏನಿರ್ತಾರೆ ಅವ್ರಿಗೋಸ್ಕರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅವ್ರ ಶಿಳ್ಳೆ ಚಪ್ಪಾಳಿ ನಾನು ಕೇಳಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಬಟ್ ಸೊ ಈ ದುಡ್ಡಿಗೋಸ್ಕರ ಎಷ್ಟೋ ಕಡೆ ಕಾಂಪ್ರಮೈಸ್ ಆಗಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದಿದೆ. ಸೊ ದಟ್ ಈಸ್ ವಾಟ್ ಸ್ಟ್ರಗ್ಲಿಂಗ್ ಇಸ್. ಆ್ಯಂಡ್ ಹೈದರಾಬಾದ್ಗೆ ಹೋಗಿದ್ದೆ, ತೆಲುಗು ಸೀರಿಯಲ್ಲು ಮಾಡಿದ್ದೆ. ಸುಮಾರು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಖಾಲಿ ಕೂತಿದ್ದಿದೆ.
ಬಟ್ ದಟ್ ಈಸ್ ಓಕೆ ಯಾರ್. ವೆನ್ ಯು ವಾಂಟ್ ಟು ರೀಚ್ ಸಮ್ವೇರ್ ಯು ಹ್ಯಾವ್ ಟು ಸಿ ಎವ್ರಿಥಿಂಗ್. ನಿಮ್ಮ ಎಲ್ಲ ಫೇಸ್ ನೋಡ್ಕೊಂಡು ಬಂದರೆ ನಿಮ್ಗೆ ಹಿಂದೆ ತೋರಗ್ನು ಇಲ್ಲಿ ಬಂದು ಕೂತಿರೋದಕ್ಕೂ ಸಾರ್ಥಕ ಆಯಿತು ಗುರು, ಕಷ್ಟಪಟ್ಟು ಬಂದಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತೀನಿ ನಾನು. ಮಿಡಲ್ ಕ್ಲಾಸ್ ಹುಡುಗ. ಸೊ ಈ ಒಂದು ಸ್ಥಾನದಲ್ಲಿ ಕೂತಿರೋದಕ್ಕೆ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿಸ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಸೊ ಇನ್ನೊಂದು ಅಪ್ಪ ಹೋದ್ಮೇಲೆ ಏನೋ ಹೇಳ್ತಾ ಇದ್ದೆ. ಅಪ್ಪ ಹೋದ್ಮೇಲೆ ತುಂಬ ಕಷ್ಟ ಆಯಿತು. ಯಾಕಂತಂದರೆ ತಂಗಿ ಮದುವೆ ಮಾಡಬೇಕಾಗಿತ್ತು, ಒಂದು ಒಳ್ಳೆ ಫ್ಯಾಮಿಲಿ ಹುಡುಕ್ಬೇಕಾಗಿತ್ತು. ಜೊತೆಗೆ ನಾನು ಅಪ್ಪ ಹೋದ್ಮೇಲೆ ಅಂಗಡಿ ಇತ್ತು, ಒಂದು ವರ್ಕ್ಶಾಪ್ ಇತ್ತು, ವೆಲ್ಡಿಂಗ್ ಶಾಪ್ ಇತ್ತು. ಸೊ ವರ್ಕ್ಶಾಪನ್ನು ನೋಡಿಕೊಂಡು ಅಲ್ಲೂ ಹುಡುಗರು ಬಂದಿಲ್ಲ ಅಂದಾಗ ನಾನು ಹೋಗಿ ಸ್ವತಃ ನಾನು ಕೂತು ಕೆಲಸ ಮಾಡಿಕೊಂಡು, ವೆಲ್ಡಿಂಗ್ ಶಾಪ್ ಅಂದರೆ ಗೊತ್ತಿರುತ್ತೆ, ವೆಲ್ಡಿಂಗ್ ಮಾಡಿದ್ರೆ ಕಣ್ಣು ಹಿಂಗೆ ಕೂತ್ಕೊಳ್ಳುತ್ತೆ ಅಂತ. ಮಾರನೇ ದಿನ ಶೂಟಿಂಗ್ ಇದ್ದರೆ ಓಡ್ ಬರಬೇಕಾಗಿತ್ತು ಶೂಟಿಂಗು, ಮತ್ತು ಕಾರ್ ಓಡಿಸ್ಕೊಂಬರ್ಬೇಕಾಗಿತ್ತು. 2 ಸೀರಿಯಲ್ ಮಾಡ್ತಿದ್ದೆ. ಅದರಲ್ಲಿ ಒಂದರಲ್ಲಿ ಕ್ಯಾಮಿಯೋ, ಇನ್ನೊಂದರಲ್ಲಿ ಹೇಳ್ಬೋದು ಅದು ಸೀರಿಯಲ್ ಇಂತಿ ನಿಮ್ಮ ಆಶೆ ಅಂತ ಮಾಡ್ತಿದ್ದೆ. ಪುಟ್ಟಕ್ಕನ ಮಕ್ಕಳು ಮಾಡ್ತಿದ್ದೆ, 2 ಒಟ್ಟಿಗೆ ಮಾಡ್ತಿದ್ದೆ. ಅದ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಿದ್ದೆ. ಅದ್ರ ಜೊತೆಗೆ ನಮ್ಮ ಅಂಗಡಿನೂ ನೋಡ್ಕೊತಾ ಇದ್ದೆ. ನನ್ನ ತಂಗಿನೂ ನನ್ನ ಜೊತೆ ನಿಂತ್ಕೊಂಡು ಅವತ್ತಿಗೆ ಅವಳ ಅಂಗಡಿಲಿ ಕೂತ್ಕೊಂಡು ನೋಡ್ಕೊತಾ ಇದ್ಲು. ಹುಡುಗರು ಕೆಲಸ ಮಾಡ್ತಿದ್ರೆ ಅವಳು ನಿಂತ್ಕೊಂಡು ಕೆಲಸ ಮಾಡಿಸ್ತಿದ್ಲು. ಶಿ ವಾಸ್ ಸಪೋರ್ಟಿವ್ ದೆನ್ ಈವನ್ ಟುಡೇ. ಅವತ್ತು ಇದ್ಲು, ಇವತ್ತು ಇದ್ದಾಳೆ. ಸೊ ದಟ್ ಈಸ್ ಮೈ ಸ್ಟ್ರಗಲ್. ನಾನು ಅವತ್ತಿಗೆ ಅಷ್ಟು ಕೆಲಸಗಳು ನಾನು ಮಾಡಬೇಕಾಗಿದ್ದು, ನಾನು ದುಡ್ಡನ್ನ ಕೂಡ್ಸೋದಕ್ಕೋಸ್ಕರ, ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ. ಮದುವೆ ಆಯಿತು. ಅದಾದ್ಮೇಲೆ ಒಂದು ಡಿಸಿಷನ್ ಮಾಡಿದೆ, ಇನ್ನು ಸಾಕಪ್ಪ, ದುಡ್ಡಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ, ನನ್ನ ಕೆರಿಯರ್ ಅದ್ರ ಬಗ್ಗೆ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ಐ ಸ್ಟಾರ್ಟೆಡ್ ಟ್ರಾನ್ಸ್ಫಾರ್ಮಿಂಗ್ ಮೈ ಸೆಲ್ಫ್. ಸಿನಿಮಾಗೋಸ್ಕರ ಇನ್ನೂ ಹೊಸದಾಗಿ ಕೆಲಸ ಮಾಡಬೇಕು ಅಂತ ಒಂದಷ್ಟು ಸಿನಿಮಾದವ್ರನ್ನ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಾನು ವರ್ಕೌಟ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಈ ಒಂದು ವೇದಿಕೆ ಸಿಕ್ತು. ಸೊ ಈ ವೇದಿಕೆಯಲ್ಲಿ ನನ್ನ ಬಗ್ಗೆ ನಾನು ಹೇಳ್ಕೋಬೇಕು, ನಾನು ಪಟ್ಟಂಥ ಕಷ್ಟ ಹೇಳ್ಕೋಬೇಕು. ಅದನ್ನು ಕಷ್ಟಪಟ್ಟಿದ್ದೀನಿ, ಅದನ್ನು ಹೇಳ್ಕೋತೀನಿ. ಅದ್ರಲ್ಲಿ ಏನು ಬೇಜಾರಿಲ್ಲ. ನೀವು ಹೇಳ್ತಿದ್ರಿ ಯಾರೋ ನಿನ್ನೆ ಇಂಥ ಮನೆ ಅಂತ. ಹೌದು, ನಾವು ಬಂದಿದ್ದೀವಿ, ನಿನ್ನೆ ಬಂದಿದ್ದೀವಿ, ಇವತ್ತು ಬಂದಿದ್ದೀವಿ, ನಮ್ಗೆ ಗೊತ್ತಿದೆ ಮನೇಲಿ ಏನಿದೆ. ಎಲ್ಲವೂ ಕೂಡ ಕಣ್ಣಾರ ನಾವು ಕಂಡಿದ್ವಿ. ಜನ ಎಲ್ಲೋ ಕೂತ್ಕೊಂಡು ಏನೋ ನೆಗೆಟಿವ್ ಮಾತಾಡಿದ್ರೆ ಅದಕ್ಕೆ 100% ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಕಾರ್ತಿಕ್ ನಿಮ್ಗೆ. ಇಲ್ಲ, ನಾನು ಅದನ್ನೇ ಹೇಳ್ದನಲ್ಲ, ನಾನು ಮಾತಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬಾ ನೆಗೆಟಿವ್ ಮಾಡಿದ್ದಾರೆ ಅಂತ ನ್ಯೂಸ್ ಬಂತು, ನಾನು ನೋಡ್ತಾ ಇಲ್ಲ, ನನ್ನ ಫೋನೇ ನೋಡಕ್ ಆಗ್ತಿಲ್ಲ. ಆಮೇಲೆ ನೆಗೆಟಿವ್ ಆಗಿದೆ ನಿಮ್ಗೆ ಅದೊಂದು ವೀಕ್, ಒಂದು ಅದೇ ನಮ್ರತ ಅವ್ರ ಜೊತೆ ಇದ್ದ ಟೈಮ್ ಅಂದ್ಬಿಟ್ರೆ ಅದರಿಂದ ಆಮೇಲೆ ನಿಮ್ಗೆ ಏನು ನೆಗೆಟಿವ್ ನನ್ನ ಪ್ರಕಾರ ಇಲ್ಲ. ಸಂಗೀತ ಅಂದ್ಬಿಟ್ರು ಇವ್ರ ಜೊತೆ ಬಂದ್ರು ಅನ್ನೋ ತರ ಆ ಅರ್ಥದಲ್ಲಿ ನೆಗೆಟಿವ್ ಆಗಿಬಿಟ್ರೆ ಅದು ನೀವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ. ನಿಮ್ಮಲ್ಲಿ ಆಫ್ ದಿ ಕ್ಯಾಮ್ರಾ ಕೂಡ ನಾವು ಮಾತಾಡಿದ್ವಿ, ನಿಮ್ಗೂ ಮತ್ತೆ ಸಂಗೀತಗೂ ಯಾವುದೇ ರೀತಿಯ ಫ್ರೆಂಡ್ಶಿಪ್ ಇತ್ತು, ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಬಿಟ್ರೆ ಏನು ಇರಲಿಲ್ಲ. ಒಳ್ಳೆ ಮೊಮೆಂಟ್ಸ್ ಶೇರ್ ಮಾಡಿದೀವಿ ನಾವು, ಅದ್ರ ಬಗ್ಗೆ ಏನು ಇಲ್ಲ ಅಂತ ಹೇಳೋದಲ್ಲ. ವಿ ಹ್ಯಾವ್ ಶೇರ್ಡ್ ಗುಡ್ ಮೊಮೆಂಟ್ಸ್. ಅಂಡ್ ಅದಾದ್ಮೇಲೆ ವಿಚಾರ ವ್ಯತ್ಯಾಸ ಬಂತು, ನಾವು ಬೇಡ ಬಟ್ ಸ್ಟಿಲ್ ಐ ವಾಸ್ ದೇರ್, ಐ ವಾಸ್ ಎಕ್ಸ್ಟೆಂಡಿಂಗ್ ಮೈ ಹ್ಯಾಂಡ್. ಪರವಾಗಿಲ್ಲ, ಏನೇ ಸಮಸ್ಯೆ ಇದ್ರು ಸಾಲ್ವ್ ಮಾಡ್ಕೊಳ್ಳೋಣ, ಸೊಲ್ಯೂಷನ್ ಇಲ್ದಿರೋ ಪ್ರಾಬ್ಲಮ್ ಇಲ್ವೇ ಇಲ್ಲ ಅನ್ನೋ ಮಾತನ್ನ ನಾನು ಯಾವತ್ತಿಗೂ ಹೇಳ್ತಾ ಇದ್ದೆ. ಐ ವಾಸ್ ಆಲ್ವೇಸ್ ದೇರ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಬಟ್ ಅವ್ರ ಕಡೆಯಿಂದ ಶಿ ವಾಸ್ ಲೈಕ್ ದಿಸ್. ಬಟ್ ಇಟ್ ಇಸ್ ಓಕೆ, ಇಟ್ಸ್ ಹರ್ ಪರ್ಸ್ಪೆಕ್ಟಿವ್. ನಿಮ್ಗೆ ಇದ್ರಲ್ಲಿ ಏನು ಕಾಣಿಸುತ್ತೆ ಮೇಡಮ್? ಸೂಪರ್ ಅಲ್ವಾ? ಕೆಲವ್ರಿಗೆ ಇದ್ರಲ್ಲಿ 0 ಕಾಣಿಸಿದೆ, 0 ಅಂತ ಹೇಳಿದ್ದಾರೆ. ಜನರಿಗೆ ಸೂಪರ್ ಅಂತ ಕಾಣಿಸಿದೆ, ಸೂಪರ್ ಅಂದಿದ್ದಾರೆ. ಈಗ ಪರ್ಸ್ಪೆಕ್ಟಿವ್ಸ್, ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್ಸ್. ಸೂಪರ್. ಇದೊಂದ್ಸಲ ಕೈಯಲ್ಲಿ ಇಟ್ಕೊಳ್ಳಿ ಸರ್. ಇದನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಅವಮಾನಗಳು, ನೋವು, ಕಣ್ಣೀರು. ಫೈನಲಿ ಇವತ್ತು ನಿಮ್ಮ ಮನೇಲಿ ಬಂದು ಕೂತಿದ್ದಾರೆ ಮೇಡಮ್ ಅವರು. ಮಗು ತರ ತೋಳಲ್ಲಿ. ಈಗ ಏನನ್ಸ್ತಿದೆ ಸರ್, ಇದು ಎಷ್ಟು ಜನರ ಆಸೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಾನೆ ಎಷ್ಟೋ ಜನರ ಆಸೆ, ಕನಸು. ಅದ್ರಲ್ಲಿ 17ರಲ್ಲೂ ಒಬ್ರು ಇದನ್ನ ಗೆಲ್ಲೋದು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. 2 ಕಪ್ ಇದೆ ನನ್ನ ಹತ್ರ. ಇದು ಬಿಗ್ ಬಾಸ್ ಕಪ್ಪೇನೆ. ಇಟ್ ಇಸ್ ಆಲ್ಸೋ ಬಿಗ್ ಬಾಸ್ ಕಪ್. ಓಕೆ. ಇದ್ರ ಮೇಲೆ ಎಷ್ಟು ಕಣ್ಣುಗಳು? ಬಟ್ ಇದ್ರ ಕಣ್ಣು ನನ್ನ ಮೇಲೆ ಇತ್ತು, ಇದ್ದಿದ್ದು ಒಂದೇ ಕಣ್ಣು, ಇದ್ರ ಕಣ್ಣು ನನ್ನ ಮೇಲೆ ಇತ್ತು. ಇಲ್ಲ ಹಂಗೇನಿಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ನಾನು ಪಟ್ಟಂತ ಕಷ್ಟಗಳಿಗೆ ಬಿಗ್ ಬಾಸ್ ಮುಂಚೆ ಬಗ್ಗೆ ನಾನು ಮಾತಾಡ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ
ಯಾವಾಗಲೂ ಕಾನ್ಫಿಡೆಂಟ್ ಆಗಿದ್ದೆ. ಏನೇ ಇಮೋಷನಲ್ ಆದ್ರೂ ಐ ವಾಸ್ ವೆರಿ ಸ್ಟ್ರಾಂಗ್ ದಟ್ ಐ ಶುಡಂಟ್ ಗಿವ್ ಅಪ್. ನನ್ನ ಬಗ್ಗೆ ನಾನು ಗಿವ್ ಅಪ್ ಮಾಡೋದು ಬೇಡ ಅಂತ ಐ ವಾಸ್ ಆಲ್ವೇಸ್ ಟೇಕಿಂಗ್ ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ಯಾರೇ ನನ್ನ ವಿರುದ್ಧವಾಗಿ ಏನೇ ಹಿಂದೆ ಮಾತಾಡಿದ್ ಗೊತ್ತಿಲ್ಲ, ಕೆಲವೊಂದು ವಿಷಯಗಳು ಗೊತ್ತಿತ್ತು, ಹಿಂದೆ ಟಾಂಟ್ ಮಾಡ್ಕೊಂಡು ಆಗ್ತಾ ಇದ್ರು. ಐ ಡಿಂಟ್ ಗಿವ್ ಅ ಡ್ಯಾಮ್ ಅಬೌಟ್ ಇಟ್. ಸೊ ನಾನು ಯಾವಾಗಲೂ ನನ್ನ ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ನಾನು ತಗೋತಾ ಇದ್ದೆ, ನನ್ನ ಪರ್ಫಾರ್ಮೆನ್ಸ್ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತಾ ಇದ್ದೆ, ಎಲ್ಲಿ ಏನು ಮಾತಾಡಬೇಕು ಅಂತ ಅನ್ನಿಸ್ದಾಗ ಅಲ್ಲಿ ಫಸ್ಟ್ ನಾನೇ ಮಾತಾಡ್ತಾ ಇದ್ದೆ. ಸೊ ಇದು ಹೇಳಿದ್ನಲ್ಲ, ಪರ್ಸ್ಪೆಕ್ಟಿವ್ಸ್. ಜನ ಸೂಪರ್ ಅಂತ ಒಪ್ಪಿದ್ರು, ಝೀರೋ ಅಂದವ್ರು ಅಂದರು. ಅನ್ಕೊಳ್ಳೋರು ಅನ್ಕೊಳ್ಳಿ. ನನ್ನ ಸೆಲೆಬ್ರೇಷನ್ ನಾನು ಮಾಡ್ತಿದ್ದೀನಿ, ನನ್ನ ಗೆಲುವನ್ನ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಇದು ನನ್ನ ಕೈಯಲ್ಲಿರೋದು ನನಗೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ, ಬಹಳ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ಕಿಚ್ಚ ಸರ್. ಪ್ರತಿ ವಾರ ಅವ್ರು ಬಂದು ಒಂದು ಕಿವಿ ಮಾತು ಹೇಳ್ತಾ ಇದ್ದಿದ್ದು ನಂಗೆ ತುಂಬ ಮ್ಯಾಟ್ರ್ ಆಯಿತು. ಫಿನಾಲಿನೂ ಅಷ್ಟೇ ಕೆ ಅಂತ ನನ್ನ ಡಿಸೈನರ್ ಕೆ ಅಂತ ಕಳ್ಸಿದ್ರು. ಏನ್ರಿ ಅದು ಕಿಚ್ಚನ ಕಾರ್ತಿಕ್ ಅಂದ್ರು. ಸರ್ ಕಿಚ್ಚ ಸರ್ ಅಂತ ಕಿಂಗ್ ಅಂದ್ರು. ಆ ಒಂದು ಮಾತಿದೆಯಲ್ಲ, ಕಿಚ್ಚ ಅವ್ರ ಜೊತೆ ಮಾತಾಡೋದೇ ದೊಡ್ಡ ವಿಷಯ. ಇನ್ನು ಅವ್ರ ಕೈ ಹಿಡ್ಕೊಂಡು ಎತ್ತಿದ್ರು ಅಂದ್ರೆ ಅದು ಇನ್ನೂ ಹೇಗಿತ್ತು ಸರ್ ಆ ಮೂಮೆಂಟ್? ಆ ಟೈಮ್ ಹೆಂಗಿತ್ತು? ಎದೆ ಬಡಿತಾ? ನನಗೆ 3 ಜನ ಇದ್ದಾಗ ಒಂದ್ ಸ್ವಲ್ಪ ಪುಕ್ಕ ಅಂತ ಅನ್ನಿಸ್ತಾ ಇತ್ತು. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಆಂಬಿಯನ್ಸ್. ದೇ ಕ್ರಿಯೇಟೆಡ್ ಆಂಬಿಯನ್ಸ್ ಇನ್ ಸಚ್ ಅ ವೇ ದಟ್ ಎಲ್ಲರಿಗೂ ಒಂಥರ ಏನಪ್ಪ ಏನಾಗುತ್ತೆ ಅನ್ನೋ ತರ ನನಗೂ ಹಂಗೆ ಅನ್ನಿಸ್ತಾ ಇತ್ತು. ರೆಡ್ ಗ್ರೀನ್ ರೆಡ್. ಬಟ್ ಐ ವಾಸ್ ಕಾನ್ಫಿಡೆಂಟ್. ಒಳಗಡೆ ಇದ್ದಾಗ್ಲೂ ಹೊರಗಡೆ ಬಂದ ಮೇಲೂ ಇಬ್ರು ಇದ್ದಾಗ ನನ್ಗೆ ಸುದೀಪ್ ಸರ್ ಕೈ ನೋಡ್ದು ಹಿಂಗ್ ಹಿಡ್ಕೊಂಡಿದ್ದಾಗ ಸುದೀಪ್ ಸರ್ ಕೈ ನೋಡ್ತಿದ್ದ. ಆಹಾ, ಸುದೀಪ್ ಸರ್ ಕೈ ಹಿಡ್ಕೊಂಡವ್ರ. ನನ್ಗೆ ಅದೇ ಅವ್ರು ಸುದೀಪ್ ಸರ್ ಆರ್ಟಿಕ್ ಯಾವ ಕೈ ಬೇಕು ನಿಮ್ಗೆ ಅಂತಂದ್ರು. ಸರ್ 2 ಕೈ ನಿಮ್ದೆ ಸರ್, ಯಾವ್ದಾದ್ರು ಪರವಾಗಿಲ್ಲ ಅಂತಂದೆ. ಸೊ ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ನಾನು ಆಗ್ಲೇ ಹೇಳ್ದಂಗೆ ಎಲ್ಲ ವಿಷಯಗಳಿಗೂ ನಾನು ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಬಿಗ್ ಬಾಸ್ ಟೀಮ್ಗೆ ನಾನು ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾವಾಗಲೂ ಬಿಗ್ ಬಾಸ್ ಟೀಮು ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಯಾರಿಗೂ ಏನು ಮೋಸ ಮಾಡೋದಾಗ್ಲಿ, ಒಂದ್ ಕಣ್ಣಿಗೆ ಮೋಸ ಮಾಡೋದು ಅದು ಯಾವತ್ತೂ ಬಿಗ್ ಬಾಸ್ ಟೀಮ್ ಇಂದ ಆಗಿಲ್ಲ. ಅಂಡ್ ದೇ ವರ್ ಆಲ್ವೇಸ್ ಕ್ರಿಯೇಟಿವ್. ದಟ್ ಈಸ್ ವೆರಿ ನೈಸ್. ಓಕೆ, ಅಮ್ಮನ ಕನಸನ್ನ ನನಸು ಮಾಡೋ ಟೈಮ್ ಇದು. ಅಮ್ಮನಿಗೊಂದು ಗೂಡ ಕಟ್ಟಬೇಕು, ಅಮ್ಮನಿಗೊಂದು ದೇವಸ್ಥಾನ ಕಟ್ಟಬೇಕು ಅಂತ ಆಸೆ ಮಗನಿಗೆ. ಸೊ ಆ ದೇವಸ್ಥಾನದ ಕಾರ್ಯ ಈಗ ಇನ್ನು ಅದಕ್ಕೆ ಯಾವಾಗ ಮುನ್ನಡಿ ಅಂತ ಹೇಳಿ? ಅದು ಅತಿ ಶೀಘ್ರದಲ್ಲೇ ಮಾಡೋಣ. ಫಸ್ಟ್ ಆಫ್ ಆಲ್ ಇನ್ನು ಏನು ಲೀಗಲ್ ಆಗಿ ಏನು ಚಾನಲ್ ಇಂದ ಏನು ಕ್ಲಾರಿಟಿ ಬಂದಿಲ್ಲ. ಇನ್ನು ಒಂದಷ್ಟು ವಿಷಯಗಳಾಗೋದಿದೆ. ಅದೆಲ್ಲ ಆದ್ಮೇಲೆ ಎಲ್ಲ ಕ್ಲಿಯರೆನ್ಸ್ ಬರುತ್ತೆ. ಐ ಡೆಫಿನೆಟ್ಲಿ ಡೂ ದಟ್. ನಾನು ಕನ್ಸಿರೋದೇ ಅದು ಬಂದ ತಕ್ಷಣ ಮಾಡದೆ ಅದನ್ನೇ ಮಾಡೋದು. ನಾನು ಅಮ್ಮನಿಗೋಸ್ಕರ ಒಂದು ಮನೆ ಮಾಡ್ಬೇಕು ಅನ್ನೋದು, ಅದನ್ನ ಮಾಡ್ತೀನಿ. ಡ್ರೋನು ಯಾರು ಅನ್ಕೊಂಡಿರ್ಲಿಲ್ಲ. ಅವರು ಎಲ್ಲೋ ಬಂದು ಒಂದು ಟಾಪ್ 5 ಇರ್ಬೋದು, ಅದು 4 ಇರ್ಬೋದು, ಹೋಗ್ಬೋದು. ನೀವು ವಿನಯ್, ಸಂಗೀತ 3 ಜನ ಇರ್ಬೋದು, 3ರಲ್ಲಿ ಯಾರೊಬ್ರು ಗೆಲ್ಬಹುದು ಅನ್ನೋ ತರನೇ ಇದ್ದಿದ್ದು ಕೊನೆ ತನಕ. ಒಂದು ನೀವು ಇಲ್ಲ ವಿನಯ್ ಇಲ್ಲ ಸಂಗೀತ ಇಲ್ಲ ನೀವು, ಈ ತರಾನೇ ಇದ್ದಿದ್ದು ಲಾಸ್ಟ್ ತನಕ. ಡ್ರೋನ್ ಬಂದು ನಿಮ್ ಪಕ್ಕದಲ್ಲಿ ನಿಂತ್ಕೋತಾನೆ ಅಂತ ನೀವು ಯಾವ್ದಾದ್ರು ಊಹೆ ಮಾಡಿದ್ರ ಅಂತ ಹೇಳಿ? ಇಲ್ಲ, ಐ ಡಿಂಟ್. ಎಲ್ಲ ಸಂಗೀತನೇ ಗೆಲುವು ಕಾರಣ ಆದ್ರ ಅಂತ ಹೇಳಿ ಎಲ್ಲಾ ಕಡೆ ಬೆಂಬಲಿಸ್ಕೊಂಡು ಕರ್ಕೊಂಡು ಬಂದು ಡ್ರೋನ್ಗೆ. ಯಾರ ಗೆಲುವಿಗೂ ಕಾರಣ ಆಗಕ್ಕಾಗಲ್ಲ ಮೇಡಮ್. ಅವ್ರ ಗೆಲುವಿಗೆ ಅವರೇ ಕಾರಣ. ಅವನು ಬಂದು ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು ಅವನ ಒಂದು ಸಾಮರ್ಥ್ಯದಿಂದಾನೆ, ಯಾರೋ ಬಂದು ಪುಷ್ ಮಾಡಿದ್ರಿಂದ ಅಂತ ಅಲ್ವೇ ಅಲ್ಲ. he has put his efforts, he has thought a lot. ತುಂಬ ಯೋಚನೆ ಮಾಡಿ ಎಲ್ಲೆಲ್ಲಿ ಏನೇನು ಮಾತಾಡಬೇಕು ಅಂತ ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡಿದ್ದ. ಅವನ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಗ್ರಾಫ್ ನೋಡಿದ್ದೀನಿ ನಾನು. ಈಸ್ ಅ ನೈಸ್ ಗೈ. ನಾನು ಅವನ ಜೊತೆ ಸುಮಾರಷ್ಟು ಮಾತಾಡಿದ್ದೀನಿ. ಅವನ ತಂಗಿ ಮದುವೆ ಮಾಡಬೇಕು ಅಂತ ಇದ್ದಾನೆ. ಆ್ಯಂಡ್ ನಾನು ನನ್ನ ತಂಗಿ ಬಗ್ಗೆ ಮದುವೆ ಮಾಡಿದ್ರ ಬಗ್ಗೆ ಕೇಳ್ತಾ ಇದ್ದ ವಿಚಾರಗಳು. ಈಸ್ ಅ ನೈಸ್ ಗೈ. ಸೊ ಅವನಿಗೆ ಆ ಸೆಕೆಂಡ್ ಪ್ಲೇಸ್ ಸಿಕ್ಕಿದ್ದು ನನಗೆ ಖುಷಿನೇ. ಸಿಂಪತಿ ಕಾರ್ಡ್ ಅಂತ ಹೇಳ್ತಾ ಇದ್ರಲ್ಲ ಸರ್ ಅವಾಗ? ನಾನು ಹೇಳ್ತಾ ಇದ್ದೆ. ಹಂಗ ಅನ್ನಿಸ್ತಾ ಇತ್ತು ಆ ಕ್ಷಣಕ್ಕೆ. ನಮ್ಗೆ ಒಳಗಡೆ ನಮ್ಗೆ ನೋಡಿದಾಗ ಅನ್ನಿಸ್ತಾ ಇತ್ತು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾನೆ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾನೆ ಅಂತ. ಬಟ್ ಅದ್ ನಿಜನೋ ಸುಳ್ಳು ಅದು ನನಗೆ ಗೊತ್ತಿಲ್ಲ. ಆಯಾ ಸಮಯಕ್ಕೆ ಏನ್ ಅನ್ನಿಸ್ತು ಅದನ್ನ ನಾವು ಹೇಳಿದೀವಿ ಒಳಗಡೆ. ಇವತ್ತಿಗೆ ಅವ್ನಿಗೆ ಸಿಗ್ಬೇಕಾಗಿರೋ ಸ್ಥಾನ ಅವನಿಗೆ ಸಿಕ್ಕಿದೆ. ಒಳಗಡೆ ಹೋಗೋಕ್ಕೂ ಮುಂಚೆ ಒಳಗಡೆ ಹೋಗೋಕ್ಕೂ ಮುಂಚೆ ಏನು ಸಮಸ್ಯೆ ಆಗಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ಅವನ ಬಗ್ಗೆ ಎಷ್ಟು ನೆಗೆಟಿವ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿ ಪಾಸಿಟಿವ್ ಆಗಿದೆ.
ದಟ್ಸ್ ನೈಸ್. ಅವ್ನು ಮಾಡಿದ ತಪ್ಪಿಗೆ ಅವನು ಮಾಡಿಲ್ಲ ಅಂತ ಹೇಳಿಲ್ಲ, ಅದಕ್ಕೆ ಕ್ಷಮೆ ಕೇಳಿದ್ದಾನೆ. ಓಕೆ ಅದು ಕ್ಷಮೆ ಕೇಳಿದ್ಮೇಲೆ ಜನ ಕ್ಷಮಿಸ್ತಾರೆ ಏನೇ ಆದ್ರೂ. ಓಕೆ, ಈ ಸಂದರ್ಭದಲ್ಲಿ ಸಂಗೀತ ಆ್ಯಂಡ್ ನಮ್ರತಾ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಅಂತ ಅನ್ನೋದು ನನಗಂತೂ ಗೊತ್ತಾಗಿದೆ, ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ನಿಮ್ಮಲ್ಲಿ ಅಂತ ಹೇಳಿ. ಸೊ ಅದನ್ನು ನಾನು ಕೂಡ ಒತ್ತಿ ಹೇಳ್ತಾ ಇದ್ದೀನಿ. ನೀವು ಅವ್ರ ಜೊತೆ ಕಳೆದಂಥ ಟೈಮ್ ಬಗ್ಗೆ ಆ್ಯಂಡ್ ಅವರ ಬಗ್ಗೆ ಈ ಸಂದರ್ಭದಲ್ಲಿ ನೆನೆಯೋದಾದರೆ? ನಾನು ಲಾಸ್ಟ್ ವೀಕಲ್ಲಿ ಒಂದು ಚಟುವಟಿಕೆ ನಡೆಯುತ್ತೆ, ಒಂದು ಲೆಟ್ರ್ ಬರೆದು ನಿಮಗೆ ಯಾರಾದರೂ ಇದ್ರೆ ಬರೆದು ಹೇಳಿ ಅಂತ ಹೇಳಿದಾಗ ನಾನು ಒಂದು ಲೆಟ್ರ್ ಬರ್ತೀನಿ ಸಂಗೀತ ಅವ್ರಿಗೆ. ದಟ್ ತುಂಬ ಒಳ್ಳೆ ಕ್ಷಣಗಳು ನಿಮ್ಮ ಜೊತೆ ಕಳೆದಿದ್ದೀನಿ ನಾನು. ಸೊ ಇಲ್ಲಿಂದ ಹೊರಗಡೆ ಹೋಗ್ತಾ ಒಳ್ಳೆ ಕ್ಷಣಗಳನ್ನ ಮಾತ್ರ ತಗೊಂಡು ಹೋಗಬೇಕು ಅಂತ ಇದ್ದೀನಿ. ಕೆಟ್ಟ ಕ್ಷಣಗಳು ಆಬ್ವಿಯಸ್ಲಿ ಕೆಟ್ಟ ಕ್ಷಣಗಳು ಇದ್ದೇ ಇದೆ, ಅದನ್ನು ಅಲ್ಲೇ ಬಿಟ್ಬಿಡೋಣ. ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ಗೆ ಅಂದರೆ ಇಬ್ಬರಿಂದನೂ ತಪ್ಪಾಗಿದೆ, ನಿಮ್ಮಿಂದ ನಾನು ನೋವು ಅನುಭವಿಸಿದ್ದೀನಿ, ನನ್ನಿಂದ ನಿಮಗೂ ನೋವಾಗಿರುತ್ತೆ. ಬಟ್ ನಾನು ಸೋಲೋದಕ್ಕೆ ನಾನು ರೆಡಿ ಇದ್ದೀನಿ ಇವಾಗಲೂ. ನಿಮ್ಮ ಫ್ರೆಂಡ್ಶಿಪ್ಪಿಂದ ನನಗೇನೂ ಉದ್ದೇಶ ಇಲ್ಲ. ಆ್ಯಂಡ್ ನಿಮ್ಮ ಫ್ರೆಂಡ್ಶಿಪ್ಪಿಂದ ಏನೂ ಉದ್ದೇಶ ಇಲ್ಲ. ನಿಮ್ಮ ಮುಖದಲ್ಲಿ ಒಂದು ನಗು, ಒಂದು 4 ಮಾತು ಸಾಕು, ಇರೋದು ಒಂದೇ ವಾರ ಅಂತ ನಾನು ಅವತ್ತೇ ಹೇಳಿದ್ದೆ. ಸೊ ಅದನ್ನ ಇವಾಗಲೂ ಹೇಳ್ತೀನಿ. ಒಳ್ಳೆ ಕ್ಷಣಗಳು ಕಳೆದಿದ್ದು ನಿಜ, ಆಮೇಲೆ ಜಗಳ ಆಗಿದ್ದು ನಿಜ, ಆಮೇಲೆ ಬೇಡಪ್ಪ ದೂರದಲ್ಲಿ ಇದ್ರೆ ಪರವಾಗಿಲ್ಲ ಅಂತ ಅಂದಿದ್ದು ನಿಜ. ಎಲ್ಲ ಆಗಿದ್ದು ಬಿಗ್ ಬಾಸ್ ಮನೆ ಒಳಗಡೆನೆ. ನನಗೆ ಅವ್ರ ಬಗ್ಗೆ ಯಾವ ದ್ವೇಷನೂ ಇಲ್ಲ. ಸೊ ಸ್ಪೆಂಡ್ ಗುಡ್ ಮೆಮೊರೀಸ್. ಅದು ಗುಡ್ ಮೆಮೊರೀಸ್ ಮಾತ್ರ ತಲೆಯಲ್ಲಿದೆ ನನಗೆ. ನಮ್ರತಾ ಅವರು, ಶಿ ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ವೆನ್ ಐ ವಾಸ್ ಲೋ, ಶಿ ವಾಸ್ ದೇರ್ ಟು ಹಿಯರ್ ಅಬೌಟ್ ಮೈ ಸಾರೋಸ್. ಒಂದಷ್ಟು ವಿಷಯಗಳನ್ನ ಹೇಳ್ಕೋಬೇಕು ಅಂತ ಅನ್ನಿಸ್ದಾಗ, ಯಾರು ಇಲ್ಲ ಅಂತ ಅನ್ನಿಸ್ದಾಗ ಅವ್ರ ಜೊತೆ ಹೇಳ್ಕೊತಾ ಇದ್ದೆ. ಆ್ಯಂಡ್ ಒಂದು ಕಂಫರ್ಟ್ನೆಸ್ ಇತ್ತು. ಆ ಒಂದು ಬಾಂಡೇಜ್ ಶೇರ್ ಆಗಿದೆ, ಅದನ್ನ ಮತ್ತೆ ಹೊರಗಡೆನೂ ಕ್ಯಾರಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಆ್ಯಂಡ್ ವೆರಿ ಜೆನ್ಯೂನ್ ಅಂತ ಅನ್ನಿಸ್ತು ನನಗೆ. ಸೂಪರ್. ಆ ಫೋಟೋ ನಿನ್ನೆಯಿಂದ ತುಂಬ ಕಾಡುತ್ತೆ ಸರ್ ನನಗೇನೆ. ಕಿಂಗ್ ಥರ ಇದಂಥ ವ್ಯಕ್ತಿ 2 ಕಿಡ್ನಿಗಳನ್ನ ಕಳ್ಕೋತಾರೆ, ತುಂಬಾ ಕಷ್ಟಪಟ್ಟು ಕೊರೋನಾ ಸಂದರ್ಭದಲ್ಲಿ ನಿಮ್ಮಿಂದ ದೂರ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಇದ್ದಾರೆ, ಅವರ ಆಶೀರ್ವಾದ ಇದ್ದಾರೆ. ಬಟ್ ಅನ್ಕೊಳಕ್ಕೆ ಆಗಲ್ಲ ಅವರು ಇಷ್ಟು ಬೇಗ ಅಗಲ್ತಾರೆ ಅಂತ ಹೇಳಿ. ಆ ಫೋಟೋ ನೋಡಿದಾಗ ನಂಗೆ ಅನ್ಸುತ್ತೆ, ನಾನು ಪದೇ ಪದೇ ನೋಡಿದ್ದೀನಿ ಅದನ್ನ. ನಿಮ್ಗೆ ಅವ್ರಿಗೂ ಆಸೆ, ಮಗ ಬಿಗ್ ಬಾಸ್ಗೆ ಹೋಗ್ಬೇಕಿತ್ತು ಅಂತ. ಸೊ ಈಗ ವಿನ್ನರ್ ಆಗಿ ಬಂದಿದ್ದೀರಾ, ಅವರು ನೋಡ್ತಿರ್ತಾರೆ. ಅಪ್ಪನ್ಗೆ ಏನು ಹೇಳ್ತೀರಿ ಸರ್ ಈಗ ಇಲ್ಲಿಂದಲೇ? ಜೊತೆನೇ ಇರಬಹುದು ಮೇ ಬಿ. ಯಾವಾಗ್ಲೂ ಇದೇ ಇದೆ ನೋಡಿ. ಅಪ್ಪನ ರೀತಿಲಿ ಅಪ್ಪನೇ ಗೆಲುವು ನನಗೆ, ಅಪ್ಪನೇ ಎಲ್ಲ. ಅವ್ರು ಇರ್ಬೇಕಾಗಿತ್ತು, ಅವ್ರನ್ನ ಮಿಸ್ ಮಾಡ್ಕೊತೀನಿ. ಬಟ್ ಸಖತ್ ಜೋಯಲ್ ಆಗಿದ್ದು, ಸಖತ್ ಜೋಶಲ್ಲಿ ಇದ್ದು. ನಾನು ಇವಾಗ ಏನಿದ್ದೀನಿ ಎಲ್ಲ ನಮ್ಮ ಅಪ್ಪನ ಥರನೇ. ನಾನು ಯಾವ ವಿಷಯನೂ ಯಾವತ್ತಿಗೂ ತಲೆ ಕೆಡ್ಸ್ಕೊಂಡವ್ರಲ್ಲ. ತುಂಬಾ ಲೈಫಲ್ಲಿ ಸೋತಿದ್ ನೋಡಿದರೆ ಸಖತ್ ದಿಲ್ದಾರ್ ಆಗೂ ಇದ್ರು. ಬಟ್ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು. ಅವರಲ್ಲಿ ಇದ್ದಿದ್ದ ಜೋಶ್ ಯಾವತ್ತೂ ಅವ್ರು ಬಿಟ್ಕೊಟ್ಟಿಲ್ಲ. ಸೋತಾಗ್ಲೂ ಬಿಟ್ಕೊಟ್ಟಿಲ್ಲ, ಗೆದ್ದಾಗ್ಲೂ ಅವ್ರೇನು ಜಾಸ್ತಿ ಹಿಗ್ಗಕ್ಕೇನು ಹೋಗಿಲ್ಲ. ಸೊ ಐ ಆಮ್ ಲೈಕ್ ಮೈ ಫಾದರ್. ಕೊನೆ ಟೈಮಲ್ಲಿ ಅವ್ರನ್ನ ಆ ಸ್ಥಿತಿಲಿ ನೋಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ಕೋವಿಡ್ ಅನ್ನೋದೊಂದು ಏನಿದೆ, ಅವ್ರಿಗೊಂದು ಆಪರೇಷನ್ ಆಗಿತ್ತು ಡಯಾಲಿಸಿಸ್ ಆಗೋದಕ್ಕೋಸ್ಕರ. ವಿತಿನ್ ಅ ವೀಕ್ ಅವ್ರಿಗೆ ಕೋವಿಡ್ ಅಟ್ಯಾಕ್ ಆಗಿಬಿಡುತ್ತೆ. ಇನ್ನು ಕೋವಿಡ್ ಅಟ್ಯಾಕ್ ಆಗಿ ಒಂದು 4 ಡೇಸಲ್ಲಿ ಐ ಹ್ಯಾವ್ ಸೀನ್ ಹಾಸ್ಪಿಟ್ಲಿಗೆ ಹೋಗಿ ಕಣ್ಮುಂದೆ ಇದ್ದಾರೆ, ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಆ ಅಪ್ಪ ಕೂತಿದ್ದಾರೆ. ಡಾಕ್ಟರ್ ಹೇಳ್ತಾರೆ ಅವ್ರನ್ನ ಉಳಿಸ್ಕೊಳಕ್ಕಾಗಲ್ಲ ಅಂತ. ಮುಂದೆ ಕೂತ್ಕೊಂಡು ಅವ್ರು ಕೊನೆಗೆ ಊಟ ಮಾಡಿಸ್ತೀನಿ, ನನ್ನ ಕೈಯಾರೆ ಯಾಕೆ ಹಿಂಗೆ ಮಾಡ್ಕೊಳಕ್ಕೆ ಹೋದೆ, ಜಾಸ್ತಿ ಓಡಾಡಬಾರ್ದಾಗಿತ್ತು ಅಂತ. ಓಡಾಡ್ತಿದ್ರು ಅವಾಗ ಅವರು. ಕೋವಿಡ್ ಇಲ್ಲಿ ಆಪರೇಷನ್, ಒಂದು ಆಪರೇಷನ್ ಆಗಿತ್ತು. ಅವ್ರು ಡಯಾಲಿಸಿಸ್ ಮಾಡೋದು ಇಲ್ಲಿಂದ ಆಪರೇಷನ್ ಅಂದರೆ ಡಯಾಲಿಸಿಸ್ ಮಾಡೋಕ್ಕೆ ಇಲ್ಲಿಂದ ಆಪರೇಷನ್ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಿದ್ರು, ನಾನು ಬೆಂಗಳೂರಲ್ಲಿ ಇರ್ತಾ ಇದ್ದೆ, ಅಂಗಡಿಗೆ ಓಡಾಡೋದಿತ್ತು ಅವ್ರಿಗೆ. ಅಂಗಡಿ ಕೆಲಸಗಳು ನಿಂತೋದ್ರೆ ಇನ್ಕಮ್ ಏನೂ ಇರಲ್ಲ ಅಲ್ವಾ. ಸೊ ಓಡಾಡ್ತಾ ಇದ್ರು. ಬೇಡ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಆವಾಗೆಲ್ಲೋ ಕೋವಿಡ್ ಎಲ್ಲ ಆಗಿರಬೇಕು, ಅಥವಾ ಡಯಾಲಿಸಿಸ್ ಮಾಡುವಾಗಲೇ ಆಗಿರ್ಬೋದು. ಯಾಕಂದರೆ ಹಾಸ್ಪಿಟ್ಲ್ಗಳಲ್ಲಿ ಆವಾಗ ತುಂಬ ನಡೀತಾ ಇತ್ತು. ಸೊ ಆ ಒಂದು ಸ್ಥಿತಿಲಿ ನೋಡೋಕ್ಕಾಗಿಲ್ಲ ಅವ್ರಿಗೆ. ನನ್ನ ಕೊರಗೊಂದಿದೆ, ನಮ್ಮ ಅಪ್ಪನ್ನ ಯಾವತ್ತೂ ಅಂದರೆ ಅವ್ರಿಗೆ ಸಲ್ಲಬೇಕಾದಂಥ ಗೌರವ ಕೊಟ್ಟು ಕಳಿಸ್ಕೊಡೋಕ್ಕಾಗಿಲ್ಲ. ನಮಗೆ ಜನ್ಮ ಕೊಡ್ತಾರೆ, ಒಂದು ಹಂತದವರೆಗೂ ಒಳ್ಳೆಯದು ಕೆಟ್ಟದನ್ನು ಹೇಳ್ಕೊಡ್ತಾರೆ, ದುಡಿಯೋದಕ್ಕೆ ಮುನ್ನುಗ್ಗಕ್ಕೆ ಬಿಡ್ತಾರೆ, ಒಂದಷ್ಟು ಧೈರ್ಯ ಕೊಡ್ತಾರೆ. ಬಟ್ ಅವ್ರಿಗೆ ಸಲ್ಬೇಕಾದ ಗೌರವ ಅವರು ಮುಗಿಸಿದ ಮೇಲೆ ಅವ್ರಿಗೆ ಒಂದಷ್ಟು ಕಾರ್ಯಗಳಿರುತ್ತೆ, ಮುಗಿಸ್ ಮಾಡ್ಕೊಡ್ಬೇಕಾಗಿತ್ತು. ಬಟ್ ಆಗಲಿಲ್ಲ. ಬಿಕಾಸ್ ಆಫ್ ಕೋವಿಡ್ ನಮಗೆ ಬಾಡಿನೇ ಸಿಗಲಿಲ್ಲ ಅವ್ರದ್ದು. ಅವ್ರ ಹತ್ರಕ್ಕೂ ಹೋಗೋಕ್ಕೂ ಬಿಡಲಿಲ್ಲ. ನಾವು PPE ಕಿಟ್ ಹಾಕೊಂಡು
ನಮ್ಮ ಹಣೆ ಬರ ನಾವು ಪಿ ಕಿಟ್ ಹಾಕೊಂಡು ಅವ್ರನ್ನ ಕಳಿಸ್ಕೊಡ್ಬೇಕಾಗಿತ್ತು. ದಟ್ಸ್ ರಿಯಲಿ ಬ್ಯಾಡ್ ಸ್ಟೇಟ್. ಅದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಫ್. ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಸರ್ ಈ ನಾನು ಅಮ್ಮಂಗೆ ಹೇಳಕ್ಕೆ ಆಗ್ಲಿಲ್ಲ ಆ ವಿಷಯನ. ನಾನು ಹೇಳಲೇ ಇಲ್ಲ. ಐ ವಾಸ್ ಇನ್ ಹಾಸ್ಪಿಟಲ್. ನಾನು ಒಂದು 4 ದಿನ ಏನು ಹೇಳಿದೆ, 4 ದಿನದಲ್ಲಿ ಬೆಳಗಿಂದ ಸಂಜೆವರೆಗೂ ಡಾಕ್ಟರ್ಗಳಿಂದ ಹಾಸ್ಪಿಟ್ಲಿಂದ ಫೋನ್ ಬರೋದು ದ್ಯಾಟ್ ಇವಾಗ ಹೋದ್ರು, ನಾಳೆ ಹೋದ್ರು, ಇವಾಗ ಹೋಗ್ಬಿಡ್ತಾರೆ, ಇನ್ನು ಅರ್ಧ ಗಂಟೆ ಅಂತ ಕರೆಯೋರು. ನನ್ನ ಜೊತೆ ನನ್ನ ತಮ್ಮ ಇದ್ದ, ಮಲಗಿದ್ದಾರೆ ಒಳಗೆ. ತಮ್ಮಂದ್ರು ಯಾವಾಗಲೂ ಇದ್ರು, ರಾತ್ರಿ ಎಷ್ಟೊತ್ತಿಗೆ ಇದ್ರು ಎದ್ದು ಬರೋರು ನನ್ನ ಜೊತೆಗೆ. ಇಲ್ಲ ಇನ್ನೂ ಆಗಿಲ್ಲ, ವೆಂಟಿಲೇಟರ್ ಆಗ್ತೀವಿ, ಅದಾಗ್ತೀವಿ, ಇದಾಗ್ತೀವಿ. ಸುಮಾರಷ್ಟು ನೋಡ್ಬಿಟ್ಟಿದ್ದೀನಿ. ಅದೆಲ್ಲ ಹೇಳ್ತಾ ದೊಡ್ಡ ಕತೆ ಆಗ್ಬಿಡುತ್ತೆ. ಅಮ್ಮಂಗೆ ನಾನು ಹೇಳೇ ಇಲ್ಲ. ಕೊನೆ ಇಲ್ಲ, 4 ದಿನದ ಮುಂಚೆನೇ ಗೊತ್ತಾಗಿತ್ತು. ನಾನು ಅಮ್ಮಂಗೆ ಹೇಳಕ್ಕಾಗಿಲ್ಲ, ಯಾಕಂದ್ರೆ ಧೈರ್ಯ ಇಲ್ಲ ನನ್ಗೆ ಅವ್ರಿಗೆ ಹೇಳಕ್ಕೆ. ಅಲ್ಲ ಅಂದ್ರೆ 4 ದಿನ ಏನಾಯ್ತು, ಹೋಗ್ಬಿಡ್ತಾರೆ ಅನ್ನೋದು ಗೊತ್ತಿತ್ತು. 4 ದಿನ ನಮ್ಮಮ್ಮ ಡೈಲಿ ಪೂಜೆ ಮಾಡ್ತಿದ್ರು ವಿತ್ ಅ ಹೋಪ್ ದಟ್ ಹಿ ವಿಲ್ ಕಮ್ ಬ್ಯಾಕ್. ಡೈಲಿ ಅವತ್ತೊಂದು ದಿನಾನು ಅಷ್ಟೇ ದೇವ್ರ ಪೂಜೆ ಮಾಡ್ಬಿಟ್ಟು ದೀಪ ಇಟ್ಬಿಟ್ಟು ಈಚೆ ಬರ್ತಾ ಇದ್ರಂತೆ. ನಾನು ಹಾಸ್ಪಿಟ್ಲಲ್ಲಿ ಕಾಯ್ತಾ ಇದ್ದೀನಿ, ಹಾಸ್ಪಿಟ್ಲಲ್ಲಿ ಇದ್ದೀನಿ. ಚಿಕ್ಕಮ್ಮಂಗೆ ಹೇಳಿದೆ, ಚಿಕ್ಕಮ್ಮ ಬಂದು ಅವ್ರಿಗೆ ಹೇಳಿರೋದು. ಬಂದು ಸುಮ್ಮನೆ ಹಿಂಗೆ ನೋಡಿದ್ರೆ ಅಷ್ಟೇ. ಅಮ್ಮಂಗೆ ಗೊತ್ತಾಗಿ ಜ್ವರ ಕಿರ್ಚ್ಕೊಂಡು ಇದೆಲ್ಲ ಆಯ್ತು. ನಂಗೆ ಧೈರ್ಯ ಇಲ್ಲ ಅದನ್ನು ಹೇಳೋಕ್ಕೆ. ಅಷ್ಟೇ ಅವೆಲ್ಲ ಅದನ್ನ ನಮ್ಗೆ ಇಷ್ಟ ಹರ್ಟ್ ಆಗುತ್ತೆ ಅವನ್ನ ನೋಡುವಾಗ. ಅಂದಾಗ ಮಗನಾಗಿ ಆ ಫೋಟೋ ನೋಡಿ ನಮ್ಮ ಅಪ್ಪನ ಸ್ಮೈಲ್, ಒಂದು ಸ್ಮೈಲ್ ನಿನ್ನೆಯಿಂದ ನೋಡ್ತಾನೆ ಇದೀನಿ ಸರ್ ನಾನು ಅದನ್ನ. ಅವರು ಇಷ್ಟ ಬೇಗ ಹೋಗೋತರ, ಮತ್ತೆ ಏಜು ಆಗಿಲ್ಲ, 54 ಏನೋ ಆಗಿತ್ತು. ಬಟ್ ಅವ್ರು ನಿಮ್ ಜೊತೆ ಇದಾರೆ ಅನ್ನೋದಕ್ಕೆ ಒಂದು ಬೆಸ್ಟ್. ಅವಾಗ ಅವ್ರು ಅಲ್ಲಿ ಹಾಸ್ಪಿಟ್ಲ್ ಒಳಗಡೆ ಇದ್ದಾಗ್ಲೂ ದಿನದಲ್ಲೇ ಒಂದು 50,000 ಖರ್ಚಿಗೆ ಬೇಕಾಗಿತ್ತು. ಅವರು ಎಲ್ಲೋ ಒಂದ್ ಕಡೆ ಗೊತ್ತಿತ್ತು ಅವ್ರಿಗೆ ಇಷ್ಟು ಖರ್ಚುಗಳು ಹೆಂಗ್ ಆಗ್ತಿದೆ 4-5 ದಿನ ಕಂಟಿನ್ಯೂಸ್ ಆಗಿ ಅಂತ. ಒಳಗಡೆ ಇಲ್ಲಿ ಕಾಣಿಸ್ತಾ ಇತ್ತು ಈ ಡೋರ್ ಒಳಗಡೆ ಅವ್ರದ್ದು ಬೆಡ್ ಇತ್ತು. ಇದು ನಮ್ಮ ಹಣೆ ಬರ, ನಾವು ಕಲಾವಿದರಾಗಿರೋದಕ್ಕೆ ಅದೊಂದು ಜನಗಳು ಎಲ್ಲ ಗುರುತಿಸಿ ಬಿಡ್ತಾರೆ ಒಂದ್ ಸ್ವಲ್ಪನಾದ್ರೂ. ಅಲ್ಲಿರೋ ಸ್ಟಾಫ್ಗಳೆಲ್ಲ ನನ್ಗೆ ಬಿಟ್ರು. ಅವ್ರನ್ನ ಮಾತು ಅಲ್ಲಿದ್ರು, ದುಡ್ಡಿಗೆ ಏನ್ ಮಾಡ್ತಾ ಇದೆಯಾ, ಅಲ್ಲೋ ದುಡ್ಡಿಗೆ ಏನ್ ಮಾಡ್ತೀವಿ ಮಗನೆ ಅಂತ ಕೇಳ್ತಾ ಇದ್ರು. ಅಲ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು, ಏನೋ ಕಷ್ಟಪಡ್ತಾವ ನಂಗೆ ಹೆಂಗೆ, ನಾನು ಇದೀನಿ, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಏನೋ ಹೇಳ್ತಿದ್ದೆ. ಸೊ ಯಾವಾಗಲೂ ನಮ್ಮ ಬಗ್ಗೆ ಯೋಚನೆ ಮಾಡೋದು ತಂದೆ ತಾಯಿ. ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅವರಿಲ್ಲ, ಇವರಿದ್ದಾರೆ, ಇವ್ರ ಬಗ್ಗೆ ಯೋಚನೆ ಮಾಡಿ ಇವ್ರಿಗೊಂದು ಮನೆ ಮಾಡಬೇಕು ಅನ್ನೋದು ಆಸೆ ಮಾಡ್ತೀನಿ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಗೆಳೆಯ ವಿನಯ್ ಆಗಿರ್ಬೋದು, ವರ್ತೂರ್ ಸಂತೋಷ್ ಆಗಿರ್ಬೋದು, ತುಕಾಲಿ ಸಂತೋಷ್ ಆಗಿರ್ಬೋದು, ಇವ್ರುಗಳ ಬಗ್ಗೆ ಏನು ನೆನ್ಪು ಮಾಡ್ಕೊಳ್ತಾರೆ? ಎಲ್ಲೋ ಹೇಳೋದಂತ ವಿಚಾರದಲ್ಲಿ ಹೇಳಿದೆ ಬಿಟ್ಟು. ತುಕಾಲಿ ಅಂತೂ ನಿಮ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ನನ್ಗೆ ಬಟ್ಟೆ ಕೊಟ್ಟಿದ್ದಾನೆ, ನನ್ಗೆ ಬೇಡ ಅಂದ್ರೂ ಕೂಡ ಇದು ಹಾಕೋ ಮಚ್ಚ, ಬರ್ತ್ಡೇಗೆ ಬಟ್ಟೆ ಕೊಟ್ಟಿದ್ದೀರಾ, ಇದೆಲ್ಲವನ್ನೂ ಶೇರ್ ಮಾಡಿದ್ರು. ಸೊ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಇಲ್ಲ, ಅವನಿಗೆ ನಾನು ಬೈತಾ ಇದ್ದೆ, ಚೆನ್ನಾಗಿ ಹಾಕೊಳ್ಳ, ಯಾಕೆ ಹಾಕೊಳ್ಳಲ್ಲ ನೀನು, ಬರ್ಡೇ ದಿನ ಹೊಸ ಬಟ್ಟೆ ಹಾಕಬೇಕು, ಹಾಕೋ ಮಗ ಅಂತನ್ಬಿಟ್ಟು ನಾನು ಅವನ್ಗೆ ಹಾಕ್ಸಿದ್ದದು. ಅದ್ರಲ್ಲಿ ಏನಿದೆ ಹೇಳಿ, ನಾನು ಅವ್ನು ಹೇಳ್ತಾನೆ ಅಷ್ಟೇ, ಅದೆಲ್ಲ ಮಾತಾಡೋಂಥ ವಿಷಯನೇ ಇಲ್ಲ ಬಿಡಿ. ಆ್ಯಂಡ್ ತುಕಾಲಿ ಈಸ್ ಅ ಔಟ್ಸ್ಟ್ಯಾಂಡಿಂಗ್ ಎಂಟರ್ಟೈನರ್. ತುಂಬ ನನ್ನನ್ನು ನಗ್ಸಿದ್ದಾನೆ, ಮನೆಯವ್ರನ್ನೆಲ್ಲ ನಗ್ಸಿದ್ದಾನೆ. ಒಂದು ಸಿನಿಮಾ ಅಂತ ಬಂದರೆ ಬರೀ ಒಂದು 2 hours ಅಲ್ಲಿ ಒಂದು 15 ನಿಮಿಷ, ಅರ್ಧ ಗಂಟೆ ಒಬ್ಬ ಕಾಮಿಡಿಯನ್ ಬಂದು ನಗ್ಸ್ತಾರೆ. 24 ಗಂಟೆ ನಗ್ಸೋದಿದ್ದಿಲ್ಲ, ಆಯಿತು ಸಣ್ಣ ವಿಷಯ ಅಲ್ವೇ ಅಲ್ಲ. ಹಿ ವಾಸ್ ಆಲ್ವೇಸ್ ಮೇಕಿಂಗ್ ಫನ್, ಆಲ್ವೇಸ್ ಟ್ರೈಯಿಂಗ್ ಟು ಮೇಕ್ ಅಸ್ ಲಾಫ್. ಅವನು ಏನೋ ಕೆಳಗಿಟ್ಟು ಎಷ್ಟೊಂದ್ಸಲಿ ತಮಾಷೆ ಮಾಡಿ ನಗ್ಸಿದ್ದಿದೆ. ದಟ್ಸ್ ರಿಯಲಿ ಗ್ರೇಟ್. ತುಂಬ ಎಫರ್ಟ್ಸ್ ಹಾಕಿದ್ದಾನೆ. ಅವನಿಗಿರೋ ಸಿಕ್ಕಿರೋ ಸ್ಥಾನಕ್ಕೆ ಇಟ್ ಇಸ್ ಗುಡ್. ಓನ್ಲಿ ಟಾಪ್ 6 ಅಲ್ಲಿ ಅವ್ನು ಬಂದಿದ್ದು. ಹಿ ಡಿಸರ್ವ್ಸ್ ಇಟ್. ಆ್ಯಂಡ್ 1 ವಾರನೂ ತುಕಾಲಿ ಇಲ್ಲದೆ ನನಗೆ ಬಿಗ್ ಬಾಸ್ ಸೀಸನ್ 10 ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ತುಕಾಲಿ ಡಿಸರ್ವ್ಸ್ ಹಿಸ್ ಪ್ಲೇಸ್. ಓಕೆ. ವರ್ತೂರ್ ಸಂತೋಷ್, ಹುಲಿ ಉಗುರು, ಅವರ ಫ್ಯಾಮಿಲಿ ಮ್ಯಾಟ್ರು, ಹೊರಗಡಂತೂ ಹಬ್ಬ ಅನ್ನೋ ಥರ ಸೌಂಡ್ ಆಯಿತು, ನಿಮ್ಗೆ ಗೊತ್ತಾಗಿರುತ್ತೆ. ಆಯ್ನೋ, ನನಗೆ ಲಾಸ್ಟ್ ವೀಕಲ್ಲಿ ಸುದೀಪ್ ಸರ್ ಹೇಳಿದಾಗಲೇ ಗೊತ್ತಾಗಿದ್ದು. ವರ್ತೂರ್ ಸಂತೋಷ್ ಅವರ ಬಗ್ಗೆ ನನಗೆ ಗೇಮ್ ಬಗ್ಗೆ ನಾನು ಸ್ಲೋ ಇತ್ತು ಅಂತ ಅಂದ್ಬಿಟ್ಟು ನಾನು ಟಾರ್ಗೆಟ್ ಮಾಡಿ ಮೆನ್ಷನ್ ಮಾಡಿದ್ದೆ. ಬಟ್ ಅವ್ರ ಪರ್ಸ್ನಾಲಿಟಿ ಬಗ್ಗೆ ನನಗೆ ಯಾವುದೇ ಒಂದು ಡೌಟ್ ಇರಲಿಲ್ಲ. ಐ ವಾಸ್ ವೆರಿ ಕ್ಲಿಯರ್ ದಟ್ ಅವರು ಒಬ್ಬ ಜೆನ್ಯೂನ್ ವ್ಯಕ್ತಿ. ಇಲ್ಲಿಂದ ಯಾವತ್ತೂ ಅವ್ರು ಜಾಸ್ತಿ ಯೋಚನೆ ಮಾಡಿ ಮಾತಾಡಿಲ್ಲ, ಇಲ್ಲಿಂದ ಆಟನ ಆಡಿಲ್ಲ, ಅವ್ರು ಇಲ್ಲಿಂದ ಆಡಿದ್ದಾರೆ. ಅವರು ಏನ್ ವ್ಯಕ್ತಿತ್ವ ಏನಿದೆ ಅವರು ತೋರಿಸ್ಕೊಂಡಿದ್ದಾರೆ. ಅವರೊಬ್ಬ ಮುಗ್ಧ ವ್ಯಕ್ತಿ, ಮೋಸ್ಟ್ ಇನ್ನೋಸೆಂಟ್ ಪರ್ಸನ್ ಇನ್ಸೈಡ್ ಬಿಗ್ ಬಾಸ್ ಹೌಸ್ ಅಂತಂದ್ರೆ ದಟ್ ಈಸ್ ವರ್ತೂರ್ ಸಂತೋಷ್ ಅವರು. ನನ್ನ ಅವರ ನಡುವೆ ಯಾವ್ದೊಂದು ವಿಷಯಕ್ಕೋಸ್ಕರ ಸಾಕಷ್ಟು ನಾನು ನಾಮಿನೇಟ್ ಮಾಡಿದ್ದಿದೆ, ಇವ್ರು ಹೋಗೋದು ತಪ್ಪು ಅಂತ ಹೋಗ್ಬೇಕು ಅಂತ ಅನ್ಬಿಟ್ಟು ನಾಮಿನೇಟ್ ಮಾಡಿದ್ದಿದೆ. ಅಲ್ಟಿಮೇಟ್ಲಿ ಇಟ್ ಇಸ್ ಗೇಮ್.
ಐ ಹ್ಯಾವ್ ಟು ನಾಮಿನೇಟ್ ಸಮನ್, ಮಾಡಲಿಲ್ಲ ಅಂದರೆ ನೀನೇ ಹೊರಡು ಅಂತ ಹೇಳ್ಬಿಡ್ತಾರೆ ಬಿಗ್ ಬಾಸ್. ಓಕೆ. ಸೊ ತುಂಬ ಒಳ್ಳೆ ವ್ಯಕ್ತಿ. ಅವ್ರ ಮೋಸ ಇಲ್ಲ, ಸುಳ್ಳಿಲ್ಲ, ಕಪಟ ಇಲ್ಲ, ವಂಚನೆ ಇಲ್ಲ, ಇದು ಯಾವುದೂ ಇಲ್ಲ. ಅದಕ್ಕಾಗಿನೇ ಅವ್ರಿಗೆ ಸಿಕ್ಕಿರೋ ಗೌರವ ಅವ್ರಿಗೆ ಸಿಕ್ಕಿದೆ. ಆ್ಯಂಡ್ ಪಾಪ ಅವ್ರಿಗೆ ಆ ಒಂದು ವಿಷಯ ಆಗಿದ್ದು ನಮ್ಮ ಕೊನೆ ವಾರದವರೆಗೂ. ಆವಾಗ ಹೋಗಿ ಅವ್ರಿಗೆ ಜೈಲಿಗೆಲ್ಲ ಹಾಕಿದ್ರಂತೆ. ಅದೆಲ್ಲ ಕೊನೆಯಲ್ಲಿ ಕೇಳಿದ್ದು ನನಗೆ ತುಂಬ ಬೇಜಾರಾಯಿತು, ಶಾಕಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಆ ವಿಷಯನ ಎಲ್ಲೋ ಅವ್ರು ಹೇಳಿದೆ, ಒಂದು ಪ್ರೋಟೋಕಾಲ್ನ ಬಿಗ್ ಬಾಸ್ ಏನು ಹೇಳಿ ಕಳಿಸಿದ್ರು ಅದರ ತಕ್ಕಂತೆ ಅವ್ರು ನಡ್ಕೊಂಡಿದ್ದಾರೆ. ದಟ್ಸ್ ರಿಯಲಿ ಗ್ರೇಟ್ ಆಫ್ ಹಿಮ್. ಅಷ್ಟೆಲ್ಲ ಸಫರ್ ಮಾಡಿದ್ರು ಹೊರಗಡೆ, ಅಷ್ಟೆಲ್ಲ ಅಂದ್ರೂ ಸಫರ್ ಮಾಡಿದ್ರು. ಬಿಗ್ ಬಾಸ್ ಟೀಮ್ ಆಲ್ಸೋ ಸ್ಟುಡ್ ವಿತ್ ಹಿಮ್. ಈ ಬಿಟ್ಕೊಟ್ಬಿಡ್ಲಿಲ್ಲ ಅವ್ರನ್ನ ಆ ಒಂದು ಇದಕ್ಕೋಸ್ಕರ. ಬಿಗ್ ಬಾಸ್ ಟೀಮ್ಗೆ ಅವ್ರು ಥ್ಯಾಂಕ್ಸ್ ಹೇಳಬೇಕು, ನಾವು ಥ್ಯಾಂಕ್ಸ್ ಹೇಳಬೇಕು. ಸೊ ಆ ಒಂದು ನಿರ್ಧಾರದಿಂದ, ಅವರ ಒಂದು ವ್ಯಕ್ತಿತ್ವದಿಂದ ಅವರು ಹೊರಗಡೆ ಕಾಣಿಸ್ಕೊಂಡಿದ್ದಾರೆ. ಸೊ ದಟ್ ಈಸ್ ವರ್ದೂರ್ ಸಂತೋಷ. ವಿನಯ್ ಕೈ ಒಂದ್ ಕೈ, ನಿಮ್ ಕೈ ಇದ್ರೆ ಒಂದ್ ಕೈ ವಿನಯ್ ಕೈ ಇರ್ಬೇಕು ಅಂತ ನಿಮ್ಮಿಬ್ಬರದು ಕೂಡ ಕೊನೆ ತನಕ ಅದೇ ತರ ಇತ್ತು. ಸೊ ಈಗ ವಿನಯ್ ಅವರನ್ನ ನೆನಪು ಮಾಡ್ಕೊಳ್ಳೋದ್ರೆ, ನಿಮ್ಮ ಜೀವನದಲ್ಲೂ ಕೂಡ ಅವರು ಆಪ್ತ ಗೆಳೆಯ, ಅವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಈಗ ವಿನಯ್, ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರಿಲಿ ಸಾಕಷ್ಟು ಪರಿಚಯಗಳಾಗಬೇಕಾಗಿರುತ್ತೆ. ಚೀಸ್ ಟು ಥ್ರೋ ಪಾರ್ಟೀಸ್ ಅಟ್ ಈಸ್ ಹೋಮ್. ನಾನು ಹೊಸಬಾಗ, ನನ್ನ ಹತ್ರ ಅಷ್ಟು ದುಡ್ಡು ಇರ್ತಾ ಇರಲಿಲ್ಲ. ಬರೋ ಒಂದಿಷ್ಟು ದುಡ್ಡಲ್ಲೇ ನಾನು ತಿಂಗಳೆಲ್ಲ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಓಡಾಟಕ್ಕೆ ಗಾಡಿ ಇರ್ತಾ ಇರಲಿಲ್ಲ, ಫ್ರೆಂಡ್ಸ್ ಗಾಡಿ ಕೊಡ್ತಾಯಿದ್ರು. ಆ್ಯಂಡ್ ಅವನು ಕರೆದು ಒಂದಷ್ಟು ನನಗೆ ಊಟ ಆಗಿ ಅವ್ರ ಮನೆಯಲ್ಲೇ ಉಳ್ಕೊಳ್ಳೋಕೆ ಜಾಗ ಕೊಟ್ಟು ಅದೆಲ್ಲ ನೋಡ್ಕೊಂಡಿದ್ದಿದೆ. ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಯಾಕಂತಂದರೆ ಕಷ್ಟದಲ್ಲಿದ್ದಾಗ ಒಂದಷ್ಟು ನನಗೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡ್ಕೋಬೇಕಂತಂದರೆ ನನ್ನ ಕೆಲವೊಂದು ಮಾಡ್ಬೇಕಾದ್ರೆ ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ದಾನೆ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಅವ್ನು ಆಡಿದ್ದಾನೆ. ನನ್ನ ಆಪೋಸಿಟ್ ನಿಂತ್ಕೊಂಡು ಏನೇ ಮಾಡಿದ್ರು ಹಿ ಡಿಡ್ ಇಟ್ ಫಾರ್ ಹಿಸ್ ಗೇಮ್. ಆ್ಯಂಡ್ ಇಟ್ ಈಸ್ ಓಕೆ. ಅವನ ಆಟನ ಆಡ್ದ. ಕೆಲವೊಂದು ವಿಷಯದಲ್ಲಿ ಅವನಿಗೆ ನೆಗೆಟಿವ್ ಆಯಿತು. ಕೊನೆಯಲ್ಲಿ ಏನಂತಂದ್ರು, ಜೆಂಟ್ಲ್ಮನ್ ಆಗಿ ಹೊರಗಡೆ ಬಂದು ಈಸ್ ಅ ರಿಯಲ್ ಜೆಂಟ್ಲ್ಮನ್. ಆ್ಯಂಡ್ ನನ್ನ ಆಸೆ ಇದ್ದಿದ್ದು ಕೊನೆಯಲ್ಲಿ ನಾನು ವಿನಯ್ ಒಟ್ಟಿಗೆ ಒಂದು ಕೈ ನಂದಾಗಿದ್ರೆ ಇನ್ನೊಂದು ಕೈ ಒಂದಾಗಿರ್ಬೇಕು, ಸುದೀಪ್ ಸರ್ ಇಟ್ಕೊಳ್ಳೋದು ಅಂತ ಇತ್ತು. ಬಟ್ ಅದು ಆಸೆ ಆಗಲಿಲ್ಲ. ಇಟ್ ಈಸ್ ಓಕೆ, ಅಲ್ಟಿಮೇಟ್ಲಿ ಇಟ್ ಈಸ್ ಗೇಮ್. ನನ್ನ ಆಸೆ ಅದೊಂದು ಬೇಜಾರಂತೂ ಇದ್ದೇ ಇದೆ. ಇನ್ನೇನು ಹೇಳಿ, ನಾನು ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಹಿ ವಿಲ್ ಆಲ್ವೇಸ್ ಸ್ಟೇ ದ ಸೇಮ್. ಸೂಪರ್. ಒಂದು ಫೋಟೋ ಅಂತೂ ಕಾರ್ತಿಕ್ ಅವ್ರ ಲವರ್ ಇವರೇ ಅಂತ ಸೋಷಿಯಲ್ ಮೀಡಿಯಾದಲ್ಲಂತೂ ಹಾಕೊಂಡಿದ್ದು ಟ್ರೋಲ್ ಪೇಜಸ್. ಸೊ ಅದ್ ನಿಜ ಸರ್, ಹೊರಗಡೆ ಒಂದು ಲವ್ ಇತ್ತು ಅಂತ ಕೂಡ ಸದ್ದಿತ್ತು ನಿಮ್ದು. ನಿಜ ನಿಮ್ಗೊಂದು ಹೊರಗಡೆ ಲವ್ ಇತ್ತಾ? ಲವರ್ ಯಾರು? ಅಯ್ಯೋ ಇಲ್ಲ, ಲವ್ ಗಿವ್ ಅನ್ನೋದೆಲ್ಲ ಏನು ಇಲ್ಲ. ಬಟ್ ಒಂದು ಹುಡುಗಿ ಫೋಟೋ ಅಂತೂ ಸೀರಿಯಲ್ ಆಕ್ಟರ್ ಎಷ್ಟೊಂದು ಜನ ಜೊತೆ ಫೋಟೋಸ್ ಇದೆ, ಹಾಕೊಂಡು ಇದ್ ಮಾಡ್ತಾ ಇದ್ರು ಕೆಲವರಂತೂ. ಎಷ್ಟೊಂದು ಜನ ಜೊತೆ ಫೋಟೋಸ್ ಇದೆ, ಅದೊಂದೇ ಯಾಕೆ ಹಾಕಿದ್ರು ಅಂತ ಗೊತ್ತಿಲ್ಲ. ಶಿ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ನಾವು ಮಾತಾಡ್ತಾ ಇದ್ದೀವಿ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಏನೇ ವಿಷಯ ಇದ್ರು ಓಪನ್ ಆಗಿ ಯಾವುದೇ ಭಯ ಇಲ್ಲದೆ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ದಟ್ ಐ ಆಮ್ ಸೀಯಿಂಗ್ ದಿಸ್ ಗರ್ಲ್ ಆ್ಯಂಡ್ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಟು ದಿಸ್ ಗರ್ಲ್ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಅದು ಯಾವ ಮುಚ್ಚುಮರೆ ಇಲ್ಲ. ಫಸ್ಟ್ ನನಗೆ ಕ್ಲಾರಿಫಿಕೇಶನ್ ಸಿಗಬೇಕು ದಟ್ ನನಗೊಂದು ಏನೋ ಅನ್ನಿಸ್ಬೇಕು, ಇದನ್ನು ಹೇಳಬೇಕು. ನನಗೆ ಕ್ಲಾರಿಟಿ ಇಲ್ಲ ಅಂತಂದರೆ ನಾನು ಯಾಕೆ ಯಾವ ಇದ್ರ ಮೇಲೆ ಹೇಳಿ. ಸೊ ಏನೇ ಇದ್ರು ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಅದು ಮುಚ್ಚುಮರೇನು ಏನೂ ಇಲ್ಲ. ಸೂಪರ್. ಎಸ್, ನೀವು ಇಂಡಸ್ಟ್ರಿಯಲ್ಲಿ ಒಳ್ಳೆ ನಾಯಕನಾಗಬೇಕು, ಬೆಳಿಬೇಕು, ಹೆಸರು ಮಾಡಬೇಕು, ಒಳ್ಳೆ ಸಿನಿಮಾಗಳು ಸಿಗಬೇಕು, ಒಳ್ಳೆ ಪ್ರೊಡಕ್ಷನ್ ಹೌಸಿಂದ ನಿಮಗೆ ಆಫರ್ಗಳು ಬರಬೇಕು, ನಾವು ನಿಮ್ಮನ್ನು ಬಿಗ್ ಸ್ಕ್ರೀನ್ ಮೇಲೆ ದೊಡ್ಡ ಒಂದು ಸಿನಿಮಾದಲ್ಲಿ ನೋಡಬೇಕು, ಅದು ಮ್ಯಾಜಿಕ್ ಥರ ಹಿಟ್ ಆಗಬೇಕು ಅನ್ನೋ ಆಸೆ ಎಲ್ಲ ಅಭಿಮಾನಿಗಳದ್ದು. ನೀವು ನೆಕ್ಸ್ಟ್ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಬೇಕು ಅಂತ. ಸೊ ನಿಮ್ಮ ಪ್ರಾಜೆಕ್ಟ್ ಈ ಮುಂದೆ ಹೇಗಿರಬೇಕು? ನಿಮ್ಮ ಡ್ರೀಮ್ ಏನು? ಸಿನಿಮಾ ರಂಗದಲ್ಲಿ ನೀವು ಯಾವ ಥರದ ಸಿನಿಮಾಗಳನ್ನು ಕೊಡಬೇಕು, ಯಾವ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತ ಕಾರ್ತಿಕ್ ಅಂದ್ಕೊಂಡಿದ್ದಾರೆ? ಮುಂದಿನ ಕನಸೇನು ಅಂತ ಹೇಳಿ. ನೆನ್ನೆ ಒಬ್ರು ಯಾರೊಬ್ರು ಕೇಳ್ತಾ ಇದ್ರು ದಟ್ ಯಾವ ರೀತಿ ಮಾಡಬೇಕು ಅಂತ. ಐ ಆನ್ಸರ್ಡ್ ದೆಮ್. ಬಿಗ್ ಬಾಸ್ ಮನೆ ಒಳಗಡೆ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗಳನ್ನೂ ತೋರಿಸಿದ್ದೀನಿ. ಕೊನೆ ವಾರದಲ್ಲಿ ಹುಡುಗಿ ವೇಷನೂ ಹಾಕ್ಬಿಟ್ಟಿದ್ದೀನಿ, ಆಯ್ತಾ? ದಟ್ ಈಸ್ ಬಿಕಾಸ್ ಐ ವಾಂಟೆಡ್ ಟು ವೇರ್ ದಟ್ ಡ್ರೆಸ್ ಅಟೈರ್ ಆ್ಯಂಡ್ ಐ ವಾಂಟೆಡ್ ಟು ಫೀಲ್ ಲೈಕ್ ಅ ಗರ್ಲ್ ಆ್ಯಂಡ್ ಆ್ಯಕ್ಟ್ ಲೈಕ್ ಅ ಗರ್ಲ್. ಆ ಒಂದು ಅವಕಾಶ ಸಿಕ್ತು, ನಾನು ಅದನ್ನು ಮಾಡಿದೆ. ಸೊ ಎಲ್ಲ ರೀತಿ ಪಾತ್ರಗಳನ್ನು ಮಾಡಬೇಕು ಅನ್ನೋದು ನನ್ನ ಆಸೆ.
ಐ ಶಿಲ್ ಡೂ ಇಟ್. ಯಾವುದೋ ಒಂದೇ ಒಂದು ಜಾನರ್ಗೆ ನನಗೆ ಫಿಕ್ಸ್ ಆಗಿ ನನಗೆ ಇಷ್ಟ ಇಲ್ಲ. ಎಲ್ಲ ಜಾನರಲ್ಲೂ ಸಿನಿಮಾ ಟ್ರೈ ಮಾಡ್ತೀನಿ. ಅಭಿಮಾನಿಗಳು ಏನು ಇವತ್ತಿಗೆ 2 ಅವರ್ ನೋಡಿ ಇಷ್ಟೆಲ್ಲ ಇಷ್ಟಪಟ್ಟಿದ್ದಾರೋ ಅದು ಡೈಲಿ 113 ದಿನಗಳ ಕಾಲ. ಆ 2 ಅವರ್ ಮತ್ತೆ ಸಿನಿಮಾಗೆ ಬಂದು ನೋಡೋದಕ್ಕೆ ನಾನು ಏನು ಕೆಲಸ ಮಾಡಬೇಕು ನಾನು ಅದನ್ನು ಮಾಡೇ ಮಾಡ್ತೀನಿ. ಒಂದಂತೂ ಪ್ರಾಮಿಸ್ ಮಾಡ್ತೀನಿ, ಅವ್ರು ಇಷ್ಟಪಡೋಂಥ ಸಿನಿಮಾಗಳನ್ನೇ ಮಾಡ್ತೀನಿ. ಎಸ್, ಫೈನಲಿ ನಮಗೂ ಆಸೆ ಇದೆ, ನೀವಂತೂ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗಬೇಕು. ನಾವು ಕೂಡ ಮತ್ತೆ ಸಿನಿಮಾ ವಿಚಾರಕ್ಕೆ ನಿಮ್ಮನ್ನ ಇಂಟರ್ವ್ಯೂಗಳು ಮಾಡಬೇಕು, ಹುಡ್ಕೊಂಡು ಬಂದು ಅಂತ ಆಸೆ ಇದೆ. ಫೈನಲಿ ಇಷ್ಟೆಲ್ಲ ಪ್ರೀತಿ ಕೊಟ್ಟು ನಮ್ಮ ಮನೆಯ ಮಗ ಅಂತ ಹೇಳಿ ನಿಮ್ಮನ್ನ ಸ್ವೀಕರಿಸಿ ನಿಮ್ಮನ್ನ ಗೆಲ್ಲಿಸಿ ಕೂರಿಸಿದಂತಹ ಅಷ್ಟು ಹೃದಯಗಳಿಗೆ, ನಿಮ್ಮನ್ನ ಪ್ರೀತಿಸುವಂತಹ ಅಷ್ಟು ಸಣ್ಣ ಹೃದಯಗಳಾಗಿರ್ಬೋದು, ದೊಡ್ಡ ಹೃದಯಗಳಿಗಾಗಿರ್ಬೋದು, ಎಲ್ಲರಿಗೂ, ಸಣ್ಣ ಹೃದಯ ಸಣ್ಣ ಮಕ್ಕಳದು ಎಲ್ಲರಿಗೂ ಏನ್ ಹೇಳ್ತೀರಾ ಅಂತ ಹೇಳಿ ಫೈನಲಿ. ಸಣ್ಣ ಸಣ್ಣ ಹೃದಯ ಅವರಿಂದ ಹಿಡಿದು ನಿಮ್ಮ ತಾಯಿ ಅಂತ ನಿಮ್ಮ ಮಗ ಎಲ್ಲರಿಗೂ ನಾನು ಐ ಕ್ಯಾನ್ ಜಸ್ಟ್ ಓನ್ಲಿ ಥ್ಯಾಂಕ್ ಫಾರ್ ನೌ. ತುಂಬ ಹೃದಯದ ಧನ್ಯವಾದಗಳನ್ನ ಅಷ್ಟೇ ಹೇಳಬಲ್ಲೆ ನಾನು ಎಲ್ಲರಿಗೂ. ಅಷ್ಟು ಸಪೋರ್ಟ್ ಇಲ್ಲದೆ, ಅವರ ಒಂದು ಪ್ರೀತಿಯ ಭಿಕ್ಷೆ ಇಲ್ಲದೆ, ಅಭಿಮಾನದ ಭಿಕ್ಷೆ ಇಲ್ಲದೆ ನಾನಿಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ, ಇದು ನನ್ನ ಕೈಗೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರೆಲ್ಲರಿಗೂ ನಾನು ಸದ್ಯದ ಮಟ್ಟಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಐ ವಿಲ್ ಏನು ಹೇಳಿ, ಸಾಷ್ಟಾಂಗ ನಮಸ್ಕಾರಗಳು ಯಾರ್ಯಾರು ವೋಟ್ ಮಾಡಿದ್ದಾರೆ ಎಲ್ಲರಿಗೂ. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಈ ಒಂದು ಕೃತಜ್ಞತೆಗಳನ್ನ ನಾನು ಯಾವತ್ತಿಗೂ ನನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀನಿ, ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. 3 ಕೋಟಿ ವೋಟ್ಸ್ ಅನ್ನೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ಸಣ್ಣ ಮಕ್ಕಳು ನನಗೋಸ್ಕರ ಕೂತ್ಕೊಂಡು ವೋಟ್ ಮಾಡೋದಿದೆಯಲ್ಲ, ಬಿಗ್ ಬಾಸ್ ನೋಡೋದಿದೆಯಲ್ಲ, 11:30 ಗಂಟೆ ಮಲಗದೆ, ನೆಕ್ಸ್ಟ್ ಡೇ ಸ್ಕೂಲ್ ಇರುತ್ತೆ, 11:30 ಗಂಟೆ ಬಿಗ್ ಬಾಸ್. ನಾನು ಆಕ್ಚುಲಿ ನೆನ್ನೆ ಎಲ್ಲೋ ಮಾತಾಡ್ಬೇಕಾದ್ರೆ ಕೇಳಿದೆ, ಸರ್ ನೀವು ಗೆಲ್ಲು ಅನೌನ್ಸ್ ಆಗೋವರೆಗೂ ನಾನು ಊಟನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಈ ಒಂದು ಅಭಿಮಾನಿಗೆ, ಈ ಒಂದು ಪ್ರೀತಿಗೆ ನನ್ನ ಮಾತುಗಳ ಹೇಳಿದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ನಾನು ಐ ಕ್ಯಾನ್ ಓನ್ಲಿ ಅವ್ರ ಮುಂದೆ ತಲೆ ಬಗ್ಸಿ ನಾನು ನಮಸ್ಕಾರ ಅಂತ ಮಾತ್ರ ಹೇಳ್ಬೋದು. ಮನೆಯವ್ರನ್ನ ಅಂದರೆ ಫ್ಯಾಮಿಲಿನ ಗೆಲ್ಲೋದು ತುಂಬ ಕಷ್ಟ. ಅದರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ. ನನ್ನ ಫ್ಯಾಮಿಲಿ, ಇಡೀ ಕರ್ನಾಟಕದ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಏನಿದ್ದಾರೆ ಎಲ್ಲರೂ ನಾನು ವೋಟ್ ಮಾಡಿದ್ದಾರೆ. ನಾನು ಆಲ್ವೇಸ್ ಐ ಆಮ್ ಥ್ಯಾಂಕ್ಫುಲ್. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು, ನನ್ನ ಫ್ರೆಂಡ್ಸ್ ಒಳಗಡೆ ಯಾರು ನನ್ನ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊತಾನೆ ಅಂತಂದ್ರು, ಹೊರಗಡೆಯಿಂದ ನನ್ನ ಫ್ರೆಂಡ್ಸ್ ಯಾವಾಗಲೂ ನನಗೋಸ್ಕರ, ನನ್ನ ಹುಡುಗರು, ನನ್ನ ಫ್ರೆಂಡ್ಸ್ ನನ್ನ ಜೊತೆ ಯಾವಾಗಲೂ ನಿಂತ್ಕೊಂಡು ನನಗೋಸ್ಕರ ಕೆಲಸ ಮಾಡಿ ವೋಟ್ ಹಾಕಿಸಿ ತುಂಬ ಸುತ್ತಿದ್ದಾರೆ. ಊರು ಸುತ್ತಿ ಒಂದಷ್ಟು ಜನಗಳಿಗೆ ನನ್ನ ಬಗ್ಗೆ ಪ್ರಚಾರ ಮಾಡಿ ಇವ್ನು ಗೆಲ್ಲಬೇಕು ಅಂತ ಹೇಳಿ ರ್ಯಾಲಿ ಎಲ್ಲ ಮಾಡಿದ್ದಾರೆ. ಅನ್ನದಾನ ಮಾಡಿದ್ದಾರೆ. ನನಗೆ ಇದೆಲ್ಲ ಫ್ರೆಂಡ್ಸೇ ಮಾಡಿದ್ದಾರೆ. ಏನಕ್ಕೆ ಮಾಡಿರೋದು? ನಾನು ಗಳಿಸಿದಂಥ ಫ್ರೆಂಡ್ಶಿಪ್ ಅದಕ್ಕೋಸ್ಕರ ಮಾಡಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ಯಾಮಿಲಿ. ನಾನು ಇಲ್ದಿರೋ ಸಮಯದಲ್ಲಿ, ನನ್ನ ತಂಗಿ ಡೆಲಿವರಿ ಆಗೋ ಸಮಯದಲ್ಲಿ ನನ್ನ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೋಸ್ಕರ ನಿಂತಿದ್ದಾರೆ. ದುಡ್ಡಿನ ವಿಷಯದಲ್ಲೂ ಅಷ್ಟೇ, ಒಳಗಡೆ ನಾನು ಇದ್ದಾಗ ದುಡ್ಡಿಲ್ಲ ಅಂತ ಅಂದಾಗ ಫ್ಯಾಮಿಲಿಯವರೆಲ್ಲ ಸಪೋರ್ಟ್ ಮಾಡಿ ಒಂದಷ್ಟು ವಿಷಯಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲವನ್ನೂ ಹೇಳೋದಕ್ಕೆ ಹೋಗಲ್ಲ, ಸುಮಾರು ಹೆಲ್ಪ್ ಮಾಡಿದ್ದಾರೆ. ಸೊ ಫ್ಯಾಮಿಲಿಯವ್ರಿಗೂ ನಾನು ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಸ್. ಎಸ್, ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಆಲ್ ದಿ ಬೆಸ್ಟ್. ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರಲಿ, ಅದ್ಭುತವಾದ ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಡ್ತಾ ಹೋಗಿ, ಅದೇ ನಮ್ಮ ಮುಂದಿನ ಆಸೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಅಂತ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀವು ತುಂಬ ಜೆನ್ಯೂನ್ ಇದ್ದೀರಾ, ತುಂಬ ಹತ್ತಿರದಿಂದ ಕಂಡಾಗ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕಾರ್ತಿಕ್ ಅವರ ಇಡೀ ಜರ್ನಿ ಹೇಗಿತ್ತು. ಎಲ್ಲರೂ ಕೂಡ ಅವರು ನಮ್ಮ ಮನೆಯ ಮಗ ಅಂತ ಹೇಳಿ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಇದೇ ಪ್ರೀತಿ ಕಂಟಿನ್ಯೂ ಆಗಲಿ, ಯಾಕಂತ ಹೇಳಿದ್ರೆ ಅವರು ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ರಂಜಿಸೋದಕ್ಕೆ ಬರ್ತಿದ್ದಾರೆ. ಅಲ್ಲಿ ನಿಮ್ಮ ಪ್ರೀತಿಯನ್ನ ತೋರಿಸಿ ಅವರನ್ನ ಬೆಳೆಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.